ಒಂದೇ ಗುರು ಪರಂಪರಾ ಇಂಜೆಕ್ಷನ್ ಸದ್ಗುರುಗಳಾದಂತ ಜಗದ್ಗುರು ಸಿದ್ಧಾರೂಢರನ್ನ ಹಾಗೂ ಮಹಾಮೌನ ಯೋಗಿ ಗುರುನಾಥ ಅವರನ್ನ ನೋಡಿದ ಕಮಲಗಳಲ್ಲಿ ಧ್ಯಾನಿಸುತ್ತ ಹಾಗೂ ತಮ್ಮೆಲ್ಲರ ಬುದ್ಧಿಯಲ್ಲಿ ಶೋಭಾಯಮಾನ ಹೊಳೆಯತಕ್ಕಂತ ಪರಾತ್ಪುರ ಶಿವನಿಗೆ ವಂದಿಸಿ ಬ್ರಹ್ಮ ಸ್ವರೂಪಿಗಳೇ, ನಿನ್ನೆ ದಿವಸ ಯಾವ ಕಠೋಪನಿಷತ್ತು ಇದರಲ್ಲಿ ಒಟ್ಟು 3 ವಲ್ಲಿಗಳಿದಾವ. 3 ವಲ್ಲಿಯಲ್ಲಿ ಅಲ್ಲಿ ಒಟ್ಟು ಮಂತ್ರಗಳು ನೆನಸಿಲ್ಲ ಇರಲಿ. ಆ ಒಂದು 2ನೇ ವಲ್ಲಿಯಲ್ಲಿ ಬರುವಂತ 1ನೇ ವಲ್ಲಿಯಲ್ಲಿ ಬರುವಂತ 35 ಮಂತ್ರ ರೀ ಗುರುಗಳು ಬಂದ್ರು. ಬಂದ್ರೇನ್ರಿ? ವೆರಿ ಗುಡ್, ಬಾಳ ಚಲೋ. ಅವ್ರ ಗುರುವರಿಗೆ ಎಷ್ಟು 35 ಮಂತ್ರ ಸರ್. 35 ಮಂತ್ರಗಳ ಪೈಕಿ ಈಗಾಗಲೇ 14 ಮಂತ್ರಗಳನ್ನ ಗುರುಗಳು ಬಹಳ ಚೆನ್ನಾಗಿ ಹೇಳಿದ್ದಾರೆ. 14ನೇ ಮಂತ್ರದಿಂದ ನಮಗ್ ಪ್ರಾರಂಭ ಮಾಡಿಕೊಡ್ಲಿ ಅಂತೇಳಿ ನಿಲ್ಲಿಸಿಕೊಂಡು ಅಲ್ಲಿ ನಾನು ಕೇಳ್ಕೊತಾ ಇದ್ದೆ. ಪ್ರಾರಂಭ ಮಾಡಿಸಿ. ಓಕೆ ಸರ್, ಥ್ಯಾಂಕ್ ಯು. ಸ್ವಲ್ಪ ತಡ ಆಯ್ತು. ಬಂಗಾರ ಗುರುವರಿಗೆ ಚಾಲು ಮಾಡಿ ಬಿಟ್ಟಿರ್ತೇವೆ, ತೋರಿ ಆರಾಮ್ ನಿಧಾನ ಬಿಡಿ. ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾ. ನಾವು ಕಠೋಪನಿಷತ್ತಿನ 1ನೇ ವಲ್ಲಿಯ 14ನೇ ಮಂತ್ರವನ್ನ ನೋಡೋಣ. ಕಥೆಯ ಭಾಗ ಮುಂದುವರ್ಸೋಣ. ಪ್ರಾತೆ ಬ್ರವೀಮಿ ತದು ಮೇ ನಿಬೋಧ ಸ್ವರ್ಗಮಗ್ನಿ ನಚಿಕೇತ ಪ್ರಜಾನನ್ ಅನಂತಲೋಕಾಬ್ಧಿ ಮತೋ ಪ್ರತಿಷ್ಠಾಂ ವಿದ್ಯೆ ತ್ವಮೇತಂ ನಿಹಿತಂ ಗುಹಾಯಾಂ. ಓ ನಚಿಕೇತ, ಎಲ್ಲ ನಚಿಕೇತ ಒಳಗೈತ್ ನೋಡ್ರಿ. ನಚಿಕೇತ 2ನೇ ಲೈನ್ದಾಗ ನಚಿಕೇತ ಅದ ಮಲ್ ತಗೋಬೇಕು. ಓ ನಚಿಕೇತ ಪ್ರಜಾನನ್ ಅಗ್ನಿಂ recollecting that fire which is means to attain the heaven. ಯಾವ ಅಗ್ನಿಯನ್ನ ಪಡೆಯುವುದರಿಂದ ನಮಗೆ ಸ್ವರ್ಗ ಸಿಗುತ್ತದೆಯೋ. recollecting that fire, ಪ್ರಜಾನನ್ recollecting that fire which is a means to attain the heaven. ಯಾವ ಅಗ್ನಿಯನ್ನ ಗಳಿಸಿದ್ರ ನಾವು ಸ್ವರ್ಗವನ್ನು ಗಳಿಸುತ್ತೇವೋ. ಐ ಶಾಲ್ ಕ್ಲಿಯರ್ಲಿ ಟೀಚ್ ಯು, ನಾನ್ ನಿನಗ ಅದನ್ನ ಸಂಪೂರ್ಣವಾಗಿ ಕಲಿಸಿಕೊಡ್ತೇನಿ, ಹೇಳಿಕೊಡ್ತೇನಿ. ನಿಬೋಧ ತದ್ ಊ, ಲರ್ನ್ ಇಟ್, ಕಲಿಯದನ್ನ. ಫ್ರಾಮ್ ಮೀ, ಮೇ ತ್ವಂ ವಿದ್ಯೆ, ಮೇ ಯು ನೋ ಏತಂ ದಿಸ್ ಫೈರ್ ಅನಂತ ಲೋಕಸ್ಮಿನ್ which is the means to the attainment of the heaven. ಅದು ಸ್ವರ್ಗಕ್ಕ ಸಾಧನ ಅಂತ ತಿಳ್ಕೊ. ನಾ ಏನ್ ನಿನಗೆ ಹೇಳ್ಕೊಡ್ತೀನಿ ಅಗ್ನಿ ವಿದ್ಯೆ, ಅದನ್ನ ಏನಂತ ಹೇಳ್ಬೇಕು, ಸ್ವರ್ಗಕ್ಕೆ ಸಾಧನ ಅಂತ ತಿಳ್ಕೊ. ಅಂಡ್ which is support of the world, ಅಥೋ ಪ್ರತಿಷ್ಠಾಂ ನಿಹಿತಂ ಗುಹಾಯಾಮ್, to be located in the heart. ಗುಹಾಯಾಮ್ ಅಂದ್ರೆ ಹೃದಯ ಕಮಲ, ಹೃದಯ ಅಂತ ಅರ್ಥ. ಹೇ ನಚಿಕೇತನೇ, ಸ್ವರ್ಗವಾದ ಅಗ್ನಿಯನ್ನು ತಿಳಿದವನಾಗಿ ನಿನಗೆ ಹೇಳಿಕೊಡುತ್ತೇನೆ, ಅದನ್ನು ನನ್ನಿಂದ ತಿಳಿದುಕೋ. ಮತ್ತು ಈ ಅಗ್ನಿಯು ಅನಂತವಾದ ಲೋಕವನ್ನು ಪಡೆಯಿಸುವುದಾಗಿಯೂ ಮತ್ತು ಪ್ರತಿಷ್ಠಾ ರೂಪವಾಗಿ ಗುಹೆಯಲ್ಲಿ ಇಡಲ್ಪಟ್ಟಿರುವುದೆಂದು ನೀನು ತಿಳಿ ಅಂತ ಸಾಮಾನ್ಯ ಅರ್ಥವನ್ನು ಹೇಳ್ತಾರೆ. ಈ ಶ್ಲೋಕದ ವಿಶೇಷ ಅರ್ಥವನ್ನು ನೋಡೋಣ. Lord Yama assures Nachiketa that he knows Agni, the ritual. ಆ ವಿಧಿ ವಿಧಾನ ಏನೈತಲ್ಲ, ಕರ್ಮಗಾಂಡಗತ ಕರ್ಮ, ಆ ವಿಧಿಗೆ ಏನಂತಾರ ಇವರು, ಅಗ್ನಿ ಯಜ್ಞ ಅಂತಾರ.
ಏ ಅಗ್ನಿ ಯಜ್ಞವನ್ನ ನೀ ಕೇಳಾಗತ್ತಿದಿ, ಯಾವುದು ಸ್ವರ್ಗಕ್ಕೆ ಸಾಧನ ಆಗೈತಿ ಅದನ್ನ ನೀ ಕೇಳಾಗತ್ತಿದಿ, ಅದನ್ನ ನಾನು ನಿನಗೆ ಹೇಳಿಕೊಡ್ತೀನಿ. ಈ ಪ್ರಾಮಿಸಸ್ ಟು ಟೀಚ್ ಕ್ಲಿಯರ್ಲಿ, ಅದನ್ನ ಒಂದು ರಹಸ್ಯ ಇದ್ದಂಗೆ ಎಲ್ಲವನ್ನ ನಿನಗೆ ವಿವರಣೆ ಮಾಡಿ ಹೇಳ್ತೇನಿ. ಅಂಡ್ ಹಿ ಆಲ್ಸೋ ಗ್ಲೋರಿಫೈಸ್ ಅಗ್ನಿ ಆಸ್ ಫಾಲೋಸ್. ಆ ಅಗ್ನಿ ವಿದ್ಯೆಯನ್ನ ಅವ ಅದನ್ನ ಹೊಗಳಾಗತ್ತಾನೆ. ಯಾರು ಯಮಧರ್ಮರ ಹೆಂಗ್ ಹೊಗಳಾಗತ್ತಾನಂದ್ರ ಈ ಕೆಳಗಿನಂತೆ ಹೊಗಳುತ್ತಿದ್ದಾನೆ ಅಂತ ಅರ್ಥ. ಏನಂದ್ರೆ ದಿಸ್ ರಿಚುವಲ್ ಇಸ್ ಇಂಡೀಡ್ ಎ ಮೀನ್ಸ್ ಟು ಅಟೈನ್ ಹೆವನ್. ಈ ಸ್ವರ್ಗ ಲೋಕವನ್ನು ಪಡೆಯಲಿಕ್ಕೆ ಇದು ನಿಜವಾಗಿಯೂ ಸಾಧನ ಆಗ್ಯದ. ದಿಸ್ ಅಗ್ನಿ ಇಸ್ ದ ಸಬ್ಸ್ಟ್ರಾಟಮ್ ಆಫ್ ದಿಸ್ ಎಂಟೈರ್ ಯೂನಿವರ್ಸ್. ಮತ್ತ ಈ ಜಗತ್ತಿಗೆ ಅದು ಆಧಾರ ಆಗ್ಯದ. ನೋಡ್ರಿ ಇಲ್ಲಿ ಏನಂತಾರ, ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾರ, ತಿಳ್ಕೊಬೇಕು ನೀವು. ಯಾವ ಈ ಯಜ್ಞ ಹೆಂಗೈತಿ ಅಂತಂದ್ರ ಇದನ್ನ ಇದು ಸ್ವರ್ಗಕ್ಕೆ ಸಾಧನ ಆಗೈತಿ ಅಂತ ಮೊದಲು ಹೇಳಿದ್ರು. ಮತ್ತೆ ಈ ಅಗ್ನಿ ಏನದ, ಇದು ಜಗತ್ತಿಗೆ ಅಧಿಷ್ಠಾನ ಆಗೈತಿ ಅಂತ ಹೇಳಿದ್ರು. ಜಗತ್ತಿಗೆ ಅಧಿಷ್ಠಾನ ಯಾವ್ದಾಗೈತ್ರಿ? ನಮ್ ಪ್ರಕಾರ ಬ್ರಹ್ಮವೇ ಅಧಿಷ್ಠಾನ. ಅಂದ್ರ ಅಗ್ನಿ ಅಂದ್ರ ಬ್ರಹ್ಮ ಅಂತ ಅರ್ಥ ಮಾಡ್ಕೋಬೇಕಲ್ಲ. ಅಗ್ನಿ ಅಂದ್ರ ಬ್ರಹ್ಮ ಹೆಂಗ್ರಿ? ಇದೆ ಹೆಂಗ್ರಿ? ನಮಗ್ ಸ್ವಲ್ಪ ಬಿಡಿಸಿ ಹೇಳ್ರಿ. ಅಂದ್ರೆ ಹೆಂಗ್ ತಿಳ್ಕೋಬೇಕು ಅಂದ್ರ, ಅಧಿಷ್ಠಾನವಾದ ಹಗ್ಗದಲ್ಲಿ ಅಧ್ಯಸ್ಥವಾಗಿ ಜಗತ್ತು ಹಾವು ತೋರದಂಗೆ ಅಧಿಷ್ಠವಾದ ಪರಮಾತ್ಮನಲ್ಲಿ ಅಧ್ಯಾಸಿಕವಾಗಿ ಇದು ಯಜ್ಞ ತೋರೈತಿ ಅಂತ ತಿಳ್ಕೋಬೇಕು. ಅಧ್ಯಾರೋಪಿತ ತತ್ವ ಅಂತ ತಿಳ್ಕೋಬೇಕು. ಆರೋಪಿತ ತತ್ವ. ಹಿಯರ್ ದ ಮೀನಿಂಗ್ ಆಫ್ ಅಗ್ನಿ ಇನ್ ಈಸ್ ವಿರಾಟ ದೇವತಾ. ವಿರಾಟ ದೇವತಾ ಉಪಾಸನೆಯನ್ನು ಹೇಳಾಗುತ್ತಾರ ಅಂತ ಅರ್ಥ. ಮತ್ತೆ ವಿರಾಟ ಇದು ಬ್ರಹ್ಮಗೂ ವಿರಾಟಗೂ ಏನ್ರಿ ಸಂಬಂಧ? ಅದು ವಿರಾಟ ಕಲ್ಪಿತದ, ಆ ಬ್ರಹ್ಮ ಅಧಿಷ್ಠಾನದ. ಇಷ್ಟ ಅಲ್ವಾ? ಹಿರಣ್ಯ ಗರ್ಭ ಅಲ್ಲ, ವಿರಾಟ ಹಿರಣ್ಯ ಗರ್ಭ ಅನ್ನೋಕ್ಕಿಂತ ಇಲ್ಲಿ ವಿರಾಟ. ಸ್ಥೂಲ ಪ್ರಪಂಚ, ಸಮಷ್ಟಿ ಸ್ಥೂಲ ಪ್ರಪಂಚದ ಅಭಿಮಾನಿ ವಿರಾಟ, ಸಮಷ್ಟಿ ಸೂಕ್ಷ್ಮ ಪ್ರಪಂಚದ ಅಭಿಮಾನಿ ಹಿರಣ್ಯ ಗರ್ಭ, ಸಮಷ್ಟಿ ಕಾರಣ ಶರೀರದ ಅಭಿಮಾನಿಯು ಅಂತರ್ಯಾಮಿ ಅಥವಾ ಈಶ್ವರ. ಇದನ್ನ ತಿಳ್ಕೋಬೇಕಿದ ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ಮಾಡಿಟ್ಟಾರ. ಈ ವಿರಾಟ ದೇವತೆ ಉಪಾಸನೆ ಹೇಳಾಗತ್ತಾನ. ವಿಶ್ವರೂಪ ದೇವತಾ ಈಸ್ ಆಸ್ ಡಿಸ್ಕ್ರೈಬ್ಡ್ ಇನ್ ದ ಚಾಪ್ಟರ್ 11 ಆಫ್ ಭಗವದ್ಗೀತಾ. ಭಗವದ್ಗೀತೆ 11ನೇ ಅಧ್ಯಾಯದಲ್ಲಿ ಹೇಳಿದಂಗ ವಿಶ್ವರೂಪ ದರ್ಶನ ಏನ್ ಹೇಳಾಗತ್ತಾರಲ್ಲ, ಆ ವಿಶ್ವರೂಪನ ಕುರಿತು ಇಲ್ಲಿ ಅಗ್ನಿ ಅಂತ ಹೇಳಾಗತ್ತಾರ ಅವರು. ಟು ಯೂಸ್ ಅನ್ ಅನಾಲಜಿ, ಒಂದು ಉಪಮಾ ಕೊಡ್ಬೇಕು ಅಂದ್ರ, ದ ಓಷಿಯನ್ ಈಸ್ ಸಬ್ಸ್ಟ್ರಾಟಮ್ ಆರ್ ಸಪೋರ್ಟ್ ಆಫ್ ಆಲ್ ದ ವೇವ್ಸ್. ಸಮುದ್ರ ಅದಲ್ಲ, ಸಮುದ್ರಕ್ಕ ಈ ನೀರಿನ ಸಮುದ್ರದಲ್ಲಿ ಇರುವಂತಹ ಏನು ಅಲೆಗಳದಾವ, ಆ ಅಲೆಗಳು ಸಮುದ್ರವೇ ಅದಾವ, ಏನು ಬೇರೆ ಅದಾವ? ಆ ಸಮುದ್ರಕ್ಕ ನಾಮರೂಪ ಸೇರಿಸಿದ್ರ ಆ ಅಲೆಗಳು ಹೆಂಗ ಅದಾವೋ ಹಂಗ ಆ ಪರಮಾತ್ಮ ತತ್ವಗ ನಾಮರೂಪವನ್ನ ಸೇರಿಸಿದ್ರ ಅದು ಸ್ವರ್ಗ ಆಗ್ತದ. ತಿಳ್ಕೊಡ್ರಿ, ಸ್ವಲ್ಪ ಶಾಸ್ತ್ರ ಚಲೋ ಆಗ ಹೇಳಾಗತ್ತಾರ ಇದ್ರ. ದ ಅಗ್ನಿ ರಿಸೈಡ್ಸ್ ಇನ್ ದ ಹಾರ್ಟ್. ಆ ಅಗ್ನಿ ಎಲ್ಲದ? ಆ ಪರಮಾತ್ಮ ತತ್ವ ಎಲ್ಲದ? ನಿಮ್ಮ ಹೃದಯದಲ್ಲಿ ವಾಸವಾಗ್ಯದ. ಇನ್ ಅದರ್ ವರ್ಡ್ಸ್, ವಿರಾಟ್ ದೇವತಾ ಈಸ್ ಮೆಂಟ್ ಈಸ್ ದ ಹಾರ್ಟ್ ಆಫ್ ಮೆಡಿಟೇಟರ್ಸ್ ಹೂ ಇನ್ವೋಕ್ಸ್ ದೇರ್ ಡಿಟಿ ಇನ್ ದೇರ್ ಹಾರ್ಟ್ಸ್. ಅದ್ರ ವಿರಾಟ ದೇವತೆ ಅಂದ್ರ ಯಾರು ಉಪಾಸಕರು ಅವರ ಹೃದಯ ಕಮಲದಲ್ಲಿ ಏನ್ ಮಾಡ್ತಾರ? ಇನ್ವೋಕ್ ಮಾಡ್ತಾರ. ಅಂದ್ರೆ ಏನು? ಆಹ್ವಾನ ಮಾಡ್ತಾರ. ಅಲ್ಲಿ ಹೋಗಿ ಅದನ್ನ ಆಹ್ವಾನ ಮಾಡಿ ಸ್ವರ್ಗಲೋಕದಲ್ಲಿ ತಗೊಂಡು ಬಂದು ಅದನ್ನ ಆಹ್ವಾನ ಪ್ರತಿಷ್ಠೆ ಮಾಡ್ತಾರ, ಅದನ್ನ ಅಲ್ಲಿ ಸ್ಥಾಪನೆ ಮಾಡ್ತಾರ ಅಂತ ಅರ್ಥ. ಇಷ್ಟೊಂದು ಸಾಮಾನ್ಯ ಅರ್ಥವನ್ನು, ವಿಶೇಷ ಅರ್ಥವನ್ನು ಹೇಳಿ 15ನೇ ಶ್ಲೋಕಕ್ಕೆ ಹೋಗೋಣ. ಕಥೆಯ ಭಾಗದ ಲೋಕಾದಿಮಗ್ನಿಂ ತಮುವಾಚ ತಸ್ಮೈ ಯಾ ಇಷ್ಟಕ ಯಾವಾತೀರ್ವ ಯಥಾವಾ ಸ ಚಾಪಿ ತತ್ ಪ್ರತ್ಯವದ್ಯ ಯದೋಕ್ತಂ ಅತಾಶ್ಯ ಮೃತ್ಯು ಪುನರೇವಾಹ ತುಷ್ಟಃ. ಲೋಕಾದಿಯಾದ ಅಗ್ನಿಯನ್ನು ಅವನಿಗೆ ಹೇಳಿದನು. ಯಾವ ಇಟ್ಟಿಗೆಗಳು, ಎಷ್ಟು ಇಟ್ಟಿಗೆಗಳು ಮತ್ತು ಹೇಗೆ ಎಂಬುದನ್ನು ಹೇಳಿದನು. ಆ ಅಗ್ನಿಕುಂಡ ತಯಾರು ಮಾಡ್ಬೇಕಾದ್ರೆ ಎಷ್ಟು ಇಟ್ಟಂಗಿ ಬೇಕು, ಅವನು ಹೇಗೆ ಜೋಡಿಸಬೇಕು, ಮತ್ತೆ ಯಾವ ತರದ ಇಟ್ಟಂಗಿಗಳನ್ನು ಇಡಬೇಕು, ಅವನು ಅದನ್ನು ಹೇಳುತ್ತದ್ದಂತೆಯೇ ಮತ್ತೆ ಹೇಳಿದನು. ಆಮೇಲೆ ಮೃತ್ಯುವು ತುಷ್ಟನಾಗಿ ಮತ್ತು ಇಂತೆಂದನು. ಅವ ಸಂತುಷ್ಟಿಯಾಗಿ ಮತ್ತು ಇಂತೆಂದು ಹೇಳಿದನು ಅಂತ ಹೇಳ್ತಾನೆ.
ಶಬ್ದಾರ್ಥ ನೋಡಂದ್ರ 15ನೇ ಶ್ಲೋಕ. ತಸ್ಮೈ ಉವಾಚ the Lord Yama told him, ತಮ್ಮ ಅಗ್ನಿಂ, that fire, ಆ ಅಗ್ನಿಯು ಲೋಕಾದಿಂ ಅಂದ್ರ which was born first in the world. ಲೋಕಕ್ಕ ಆದಿಯಾಗಿ ಮೊದಲು ಹುಟ್ಟಿದ ಅಗ್ನಿ ಅಂತಾರೆ ಇವ್ರು. ಅದು ಹೆಂಗ ಅನ್ನೋದು ನೋಡೋಣ ಆಮೇಲೆ. which was born first in the world. ಹೆಂಗಂದ್ರೆ ಹೇಳ್ಬಿಡಲ್ಲ ಅಗ್ನಿ ಮೊದಲು ಹುಟ್ಟಿತ್ತು. ಯಾಕಂದ್ರೆ ಅಗ್ನಿಗಿಂತ ಮೊದಲು ನೀವೆಲ್ಲ ಅವಕ್ಕೆಲ್ಲ ಆಕಾರ ಇಲ್ಲ. ಅಗ್ನಿನ ಮೊದಲು ಏನ ನಾಮರೂಪವನ್ನು ಧರಿಸಿದ್ದು. ಅಗ್ನಿ ನಂತರ ಹುಟ್ಟಿದ್ ಯಾವುದು? ನಾಮರೂಪ ಇಟ್ಕೊಂಡು ಜಲ, ಆಮ್ಯಾಗ ಪೃಥ್ವಿ. ಆದ್ರಿಂದ ಕೆಲವು ಗ್ರಂಥದಾಗ ಪಂಚಮಹಾಭೂತಗಳನ್ನ ಹೇಳಂಗಿಲ್ಲ, 3 ಭೂತಗಳನ್ನ ಹೇಳ್ತಾವ. ಅಗ್ನಿ, ಜಲ, ಪೃಥ್ವಿ, ಈ 3 ಭೂತಗಳ ಕಣ್ಣಿಗೆ ಕಾಣುವಂತ ಭೂತಗಳನ್ನ ಸೃಷ್ಟಿ ಹೇಳ್ತದ ಉಪನಿಷತ್ತು. ಲೋಕಾದಿಂ ಅಂದ್ರ ಈ ಲೋಕದಲ್ಲಿ ಆದಿ ಆಗಿದ್ದಂದ್ರೆ ಯಾವುದು? ಈ ಅಗ್ನಿ ಮೊದಲು ಹುಟ್ಟೈತಿ ಅಂತಾರು. ಯಾ ಇಷ್ಟಕಾಹ is also told what type of bricks should be used. ಇಷ್ಟಕ ಅಂದ್ರೆ ಏನು? ಇಟ್ಟಂಗಿ. ವಾವತಿ ವಾ, ಹೌ ಮೆನಿ, ಎಷ್ಟು ಇಟ್ಟಂಗಿ ಇಡಬೇಕು, ಸಂಖ್ಯೆ. ವಾಯತ, ಅಂಡ್ ಹೌ, ಹೆಂಗ್ ಜೋಡಿಸಬೇಕು. ಸಹ ಚ ಅಪಿ ಪ್ರತ್ಯವದತ್ ತತ್, he also repeated that. ಮತ್ತೇನು ಹೇಳಿಕೊಟ್ಟವ ಅಂದ್ರ ಯಥೋಕ್ತಂ as it was taught, ಅಥ then ತುಷ್ಟ ಅಸ್ಯ, satisfied with his repetition, Lord Yama said once again. ವಿಶೇಷವಾದ ಅರ್ಥವನ್ನ ನೋಡ್ಬಿಡು. Lord Yama teaches Nachiketa everything related to Agni, the ritual. ಆ ಅಗ್ನಿ ಅನ್ನುವಂತಹ ಯಜ್ಞವನ್ನ, ಆ ಮಾಡುವಂತ ವಿಧಾನವನ್ನ ನಚಿಕೇತನಿಗೆ ಯಮ ಸಂಪೂರ್ಣವಾಗಿ ವಿವರಿಸಿ ಹೇಳ್ತಾನ. He teaches the following. ಏನ್ ಹೇಳಿಕೊಟ್ಟ ಅಂದ್ರ the type of bricks used to build the ಹೋಮಕುಂಡ. ಆ ಹೋಮ ಅಗ್ನಿಯನ್ನ ಮಾಡ್ಬೇಕಲ್ಲ, ಯಜ್ಞ, ಆ ಯಜ್ಞಕ್ಕೆ ಮಾಡಬೇಕಾದ್ರೆ ಹೋಮಕುಂಡ ಬೇಕಲ್ಲ. ಆ ಹೋಮಕುಂಡಕ್ಕೆ ಎಷ್ಟು ಇಟ್ಟಂಗಿ ಬೇಕು, ಎಂತ ಇಟ್ಟಂಗಿ ಬೇಕು. ಯೂಶುವಲಿ ಒಮ್ಮೆ ಬಳಸಿದ ಇಟ್ಟಂಗಿಗಳನ್ನ ಬಳಸೋದಿಲ್ಲ, ಹೊಸ ಇಟ್ಟಂಗಿಗಳನ್ನ ಬಳಸ್ತಾರ. ದ ನಂಬರ್ ಆಫ್ ಸಚ್ ಬ್ರಿಕ್ಸ್ ಟು ಬಿ ಯೂಸ್ಡ್. ಎಷ್ಟು ಇಟ್ಟಂಗಿ ಬೇಕು ಅಂದ್ರೆ 30 ಇಟ್ಟಂಗಿ ಬೇಕಂತ ನಮಗ್ ಭಟ್ರು ಹೇಳಿದ್ರು. 30 ಮಿನಿಮಮ್ ಬೇಕು ಅಂತ ಹೇಳಿದ್ರು. ದ ಅರೇಂಜ್ಮೆಂಟ್ ಆಫ್ ಬ್ರಿಕ್ಸ್ ಸ್ಪೆಸಿಫೈಡ್ ಟು ದಟ್ ರಿಚುವಲ್. ಆ ಯಜ್ಞಕ್ಕೆ ಅದನ್ನ ಹೆಂಗ್ ಜೋಡಿಸ್ಬೇಕನ್ನುವಂಥದ್ದು ಕ್ರಮ ಅದ. ದ ಶೇಪ್ ಡಿಪೆಂಡ್ ಅಪಾನ್ ದಿ ಟೈಪ್ ಆಫ್ ದಿ ಫೈರ್. ನೀವು ಯಾವ ಯಜ್ಞ ಮಾಡಾಕತ್ತೀವಿ ಆ ಯಜ್ಞಕ್ಕೆ ಅನುಕೂಲ ಆಗುವಂತದ್ದು ಅದರ ಆಕಾರ ಮಾಡ್ಬೇಕು ಅಂತ ನೇಮ ಅದ. It is said that we developed the entire science of geometry by preparing ಹೋಮಕುಂಡ. ಆ ಹೋಮಕುಂಡವನ್ನ ಹೆಂಗ್ ಮಾಡಬೇಕು ಅಂದ್ರೆ ಆಯತ ಮಾಡ್ಬೇಕು, ಏನು ಚೌಕ ಮಾಡ್ಬೇಕು ಅನ್ನುವಂಥದ್ದನ್ನ ಅದ್ರಾಗ ಹೇಳ್ಯಾರ. ಯಾವ ಹೋಮಕ್ಕ ಯಾವ್ಯಾವ ಯಜ್ಞಕ್ಕೆ ಯಾವ ರೀತಿ ಆಕಾರ ಮಾಡ್ಬೇಕು ಆ ರೀತಿ ಆಕಾರ ಮಾಡ್ಬೇಕು. While deciding the size and shape, ಆ ಸೈಜು ಮತ್ತು ಆಕಾರವನ್ನ ಆ ಯಾವ ಯಜ್ಞವನ್ನ ಹೇಳ್ತಾರ ಆ ಯಜ್ಞಕ್ಕೆ ತಕ್ಕ ಮಾಡ್ಬೇಕು ಅಂತ ನೇಮದ. This is just a limited description. There is much more detail in for material for oblations. ಇದು ಸಂಕ್ಷಿಪ್ತ ಹೇಳ್ಯಾರ. ಆ ಮತ್ತೆ ಇದ್ರಾಗ ಪೂರ್ವ ಕಾಂಡಗತ ಹೋದ್ರಂದ್ರ ಅದ್ರಲ್ಲಿ ವಿಶೇಷವಾದಂತವು ಈ ದಿಕ್ಕಿಗೆ ಇರ್ಬೇಕು, ಈ ದಿಕ್ಕಿಗೆ ಇಷ್ಟ ಹಿಂಗ್ ಇಡ್ಬೇಕು, ಹಿಂಗೆಲ್ಲ ಅದ್ರಾಗ ಪದ್ಧತಿ ಐತಿ. ಅದನ್ನೆಲ್ಲ ಹೇಳ್ಯಾರ. Nachiketa, being a brilliant, absorbs everything that is orally taught to him. ನಚಿಕೇತ ಬಹಳ ಜಾಣ ವಿದ್ಯಾರ್ಥಿ ಇದ್ದ. ಅವಾಗ ಏನ ಯಮಧರ್ಮರಾಯ ಹೇಳ್ಕೊಟ್ಟ ಅವಾಗ ತಲೆಯಾಗ ಅದು ಪ್ರಿಂಟ್ ಮೂಡ್ದಂಗ್ ಮೂಡ್ತ ಅಂತ ಹೇಳ್ತಾರ. ನಮಗೆ ಕ್ಲಿಯರ್ಲಿ ತಿಳಿತಂತ. ದಿಸ್ ರಿಫ್ಲೆಕ್ಟ್ಸ್ ಇಸ್ ಮೆಮೊರಿ. ಅದರಿಂದ ಏನ್ ತಿಳಿತಂದ್ರೆ ಅವ ಬಹಳ ಸೂಕ್ಷ್ಮಗ್ರಾಹಿ ಆಗಿದ್ದ, ಬುದ್ಧಿವಂತ ಇದ್ದ. ಅವನಲ್ಲಿ ಗ್ರಹಣ ಶಕ್ತಿ ಇತ್ತು, ಮೇಧಾಶಕ್ತಿನೂ ಇತ್ತು. This characteristic is required for a Vedic student of Karma Kanda as well as Jnana Kanda. ಈ ರೀತಿ ಗ್ರಹಣ ಶಕ್ತಿ ಮತ್ತು ಧಾರಣ ಶಕ್ತಿ ಇರುವವರು ಎರಡೂ ಬೇಕಾಗ್ತದೆ. ಯಾರಿಗೆ? ವೇದಾಂತ ಕಲಿಯುವಂತ ವಿದ್ಯಾರ್ಥಿಗಳಿಗೆ. ಏನ್ ಹೇಳ್ತಾನ ಗುರು ಅದನ್ನ ಗ್ರಹಣ ಮಾಡಬೇಕು, ಆಮೇಲೆ ಗ್ರಹಣ ಮಾಡಿದ್ದನ್ನ ಅದು ಉಳಿಸ್ಕೋಬೇಕು. ಗ್ರಹಣ ಮತ್ತು ಧಾರಣ ಶಕ್ತಿ ಎರಡೂ ಬೇಕು.
ಇವು ಎರಡಿಗೂ ಕೂಡಿಸಿ ಗ್ರಹಣ ಮತ್ತು ಧಾರಣ ಶಕ್ತಿ ಕೂಡಿ ಏನ್ ಒಂದು ಶಬ್ದ ಏನಂತಾರ ಅಂದ್ರ ಮೇಧಾಶಕ್ತಿ ಅಂತ ತಿಳ್ಕೊಡ್ರಿ. ದಟ್ ಇಸ್ ವೈ ವಿ ಹ್ಯಾವ್ ಪ್ರೇಯರ್ಸ್ ಟು ಆಸ್ಕ್ ಫಾರ್ ಮೇಧಾ ಸೂಕ್ತಂ. ಒಂದು ಮೇಧಾ ಸೂಕ್ತ ಅಂತ ಒಂದು ಸೂಕ್ತ ಅದ, ಒಂದು ಶ್ಲೋಕ ಅದ. ಆ ಸೂಕ್ತದಾಗ ನನಗೇನಪ್ಪಾ ಭಗವಂತ ಮೇಧಾಶಕ್ತಿಯನ್ನು ಕರುಣಿಸುವಂತ ಪ್ರಾರ್ಥನೆ ಮಾಡುವಂತ ಮಂತ್ರ ಅದು. Nachiketa plays the whole process back to Lord Yama exactly as it was taught to him. ತಕ್ಷಣ ಅವ ಭಗವಂತಗೆ ಏನು ಹೇಳಿಕೊಟ್ಟ ಹೊಳ್ಳಿ ಅದನ್ನ ಅನುವಾದ ಹೇಳುವಂತ ಸಾಮರ್ಥ್ಯ ಇತ್ತು ನಚಿಕೇತನಿಗೆ. ಹೊಳ್ಳಿ ಅನುವಾದ ಮಾಡಿ ಹೇಳ್ಬೇಕು. ಮತ್ತೆ ಯೂಶಲಿ ಕೆಲವೊಂದು ಗುರುಗಳು ಏನ್ ಮಾಡ್ತಾರ, ಇವತ್ ಹೇಳಿದ್ದೇನ ಅನುವಾದ ಹೇಳ್ರಿ ಅಂತ ಹೇಳ್ಬಿಡ್ತಾರ. ಯಾರಿಗಾರ ಒಬ್ರಿಗೆ ಅನುವಾದ ಹೇಳ್ಬೇಕು. ನಮ್ಮಲ್ಲಿ ಸುರೇಶ್ ಕಲ್ಯಾಣ್ ಶೆಟ್ಟಿ ಹೆಂಗ್ ಅನುವಾದ ಹೇಳ್ತಾರಲ್ಲ, ಹಂಗ ಒಬ್ಬೊಬ್ಬರು ಅನುವಾದ ಹೇಳ್ಬಿಡ್ತಾರ. ಅವ್ರ ಅನುವಾದ ಇವತ್ತು ಅನುವಾದ ಹೇಳಿದವ್ರು ಅವ್ರು ಮರ್ದೂಸ್ ಒಂದ್ ದಿವಸ ಆಗೋತ್ಮೇಲೆ ಅವರು ಶಾಸ್ತ್ರ ಹೇಳಕ್ ಚಾಲು ಮಾಡೇ ಬಿಡ್ತಾರ. ಆ ಪದ್ಧತಿ ಇಟ್ಕೊಂಡ ಅದು ಹೇಳೋರ್ಗೆ ಕೇಳೋರ್ಗೆ ಕೂಡ ಅನುಕೂಲ ಅದ. ಲಾರ್ಡ್ ಯಮ ಆಲ್ಸೋ ಟೀಚರ್ಸ್ ಹಿಮ್ ಹೌ ಟು ಇನ್ವೋಕ್ ವಿಶ್ವರೂಪ ದೇವತಾ ಇನ್ ದ್ಯಾಟ್ ಸ್ಪೆಸಿಫಿಕ್ ಫೈರ್. ಆ ವಿಶೇಷವಾದ ಅಗ್ನಿಯಲ್ಲಿ ವಿಶ್ವರೂಪ ದೇವತೆಯನ್ನ ಹೆಂಗ ಆಹ್ವಾನ ಮಾಡ್ಬೇಕು ಅನ್ನೋದು ಹೇಳಿಕೊಡ್ತಾರೆ. ದ ಲಾರ್ಡ್ ಆಸ್ ಎ ಕಾನ್ಸಿಯಸ್ನೆಸ್ ಇನ್ಹೆರೆಂಟ್ ಇನ್ ದಿ ಮ್ಯಾಕ್ರೋಸ್ಕೋಪಿಕ್ ಯೂನಿವರ್ಸ್. ಅಂದ್ರ ಆ ವಿರಾಟ್ ರೂಪವನ್ನ ಆಹ್ವಾನ ಮಾಡಿ ಅಲ್ಲಿ ಪ್ರತಿಷ್ಠೆಯನ್ನ ಮಾಡ್ತಾನೆ. ದಿಸ್ ದ ಮೆಡಿಟೇಷನ್ ದಟ್ ಇನ್ವೋಕ್ಸ್ ದಿ ವಿಶ್ವರೂಪಂ ಇಸ್ ಕಾಲ್ಡ್ ವಿರಾಟ್ ಉಪಾಸನಂ. ಆ ವಿಶ್ವರೂಪ ಭಗವಂತನನ್ನ ಆಹ್ವಾನ ಮಾಡಿ ಪ್ರತಿಷ್ಠೆ ಮಾಡೋದು ಏನದ, ಇದಕ್ಕೆ ವಿರಾಟ್ ಉಪಾಸನ ಅಂತ ಹೇಳ್ತಾರೆ. ನಾ ಹೇಳಿದ್ನಲ್ಲ ಮೊನ್ನೆ ಹೆಂಗ್ ಮಾಡ್ತಾರಪ್ಪ, ಸತ್ಯನಾರಾಯಣ ಪೂಜೆ ಅದ ನಮ್ಮ ಮನೆಯೊಳಗ. ಅವಾಗ ಏನ್ ಮಾಡ್ತಾನವ ಆಚಾರ್ಯ, ಒಂದು ಹೂ ತಗೋತಾನ, ಬಾಲಕನ್ ಯಜಮಾನನ್ ಕೈ ಕೊಡ್ತಾನ. ಇವತ್ತ ನಿನ್ನ ಅಶ್ಮಿನ್ ಇಂತ ಹೆಸರಿನವ ಇಂತ ಒಂದು ಸತ್ಯನಾರಾಯಣ ಪೂಜೆ ಮಾಡಗತ್ತಾನ. ಈಗ ನಾವು ಆಹ್ವಾನೆ ಕೊಟ್ಟಿದ್ವಿ, ಹಿಂದ ಕೊಟ್ಟಿದ್ವಿ, ನಮ್ಮ ಮನ್ಯಾಗ ಹಿಂಗ್ ಪೂಜೆ ಇಟ್ಕೊಂಡಿದ್ವಿ, ನೀವ್ ಬರ್ಬೇಕಂತ, ಲಕ್ಷ್ಮೀ ಸಮೇತನ ಸತ್ಯನಾರಾಯಣ ಈ ಪೂಜೆಗೆ ಬರ್ಬೇಕು ಅಂತ ಆಹ್ವಾನ ಕೊಟ್ಟಿದ್ವಿ. ಆ ಪ್ರಕಾರ ನಿನಗೆ ಕರೆಯಾಗ ಬಂದೀವಿ ಅನ್ನವನ ಒಂದ್ ಹೂ ತಗೊಂಡವನ ಬ್ಯಾಗ್ ಹಿಂಗ್ ಕೈ ಮಾಡಿದವನ ಬಂದ ನಾರಾಯಣ ಬಂದ ಅಂತಿಕೊಂಡು ಅವನ್ ಕೈ ಕೊಟ್ಟು ಸ್ಥಾಪನೆ ಮಾಡಿದವನ ಒಳ ಮಂಟಪದಾಗ ಇಟ್ಟುಬಿಡ್ತಾನ. ಅದೇ ಆಹ್ವಾನೆ. ಮತ್ತೊಂದೇನ ಅದು ಪ್ರತಿಷ್ಠೆ. ಇದು ಆಹ್ವಾನ ಮಾಡಿ ಕರೆಸಿ ಅವ್ರಿಗೆ ಪಾದ್ಯ ಕಾಲಕ್ಕೆ ನೀರು ಕೊಟ್ಟು ಕುಡಿಯಾಕ ನೀರು ಕೊಟ್ಟು ಅಲ್ಲಿ ಕುಂಡ್ರಿಸ್ತೀವಲ್ಲ, ಅದ ಸ್ವಾಗತಂ ಕುರ್ಯಾತ್. ಇದಕ್ಕೆ ಆಹ್ವಾನೆ ಅಂತ, ಪ್ರತಿಷ್ಠೆ ಮಾಡುದು ಅಂತಾರ. ಮತ್ತ ಪೂಜೆ ಇದಕ್ಕೆ ಉಪಾಸನೆಗೆ ಇದು ಬೇಕಾಗ್ತದ. ಮತ್ತ ಪೂಜೆ ಆದ ನಂತರ ಯಥಾಸ್ಥಾನಂ, ಯಾವ ಸ್ಥಾನಕ್ಕೆ ನೀವು ಬಂದಿದ್ರಿ ಆ ಸ್ಥಾನಕ್ಕೆ ಮರಳಿ ಕಳಿಸಿಕೊಡುವಂತದ್ದು ಉತ್ತರ ಪೂಜೆ ಅಂತ ಮಾಡ್ತಾರ ನೋಡ್ರಿ. ಅದೇ ಉತ್ತರ ಪೂಜೆ. ಇದು ಕಲ್ಪನೆ. ಆ ರೀತಿ ಇದು ಏನದ, the ritual with meditation, upasana sahita karma brings more benefit than mere ritual. ಕಲ್ಪನಾ ಮಾಡಿ ಅದರ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ಬಹಳ ಬೆನಿಫಿಟ್ ಅದ, ಬಹಳ ಲಾಭ ಅದ. ಬರೀ ಕರ್ಮ ಮಾಡಿದ್ರೆ ಏನ್ ಲಾಭ ಅದ, ಅದಕ್ಕಿಂತ ಹೆಚ್ಚಿಗೆ ಮಾನಸಿಕ ಮಾಡಿದ್ರೆ ಹೆಚ್ಚಿಗೆ ಲಾಭ ಅದ ಅಂತಾರ. mere ritual will result in lower heaven while one accomplished by upasana will give ಬ್ರಹ್ಮಲೋಕ ಅಂತಾರ. ಕೇವಲ ಕರ್ಮ ಮಾಡಿದ್ಯಪ್ಪ, ಯಾವ ಭಕ್ತಿ ಇಲ್ಲ ಏನಿಲ್ಲ ಅಂದ್ರ ಅದು ಕೆಳಗಿನ ಸ್ವರ್ಗವನ್ನ ಪ್ರಾಪ್ತಿ ಮಾಡ್ತದ. ಅಂದ್ರೆ ಸ್ವರ್ಗ ಕೆಳಗದ, ಬ್ರಹ್ಮಲೋಕ ಅಂತ ಇನ್ನೊಂದು ದೊಡ್ಡ ಅದಕ್ಕಿಂತ ಶ್ರೇಷ್ಠವಾದ ಲೋಕ ಅದ. ನೀವು ಉಪಾಸನಾ ಸಹಿತ ಕರ್ಮಯೋಗವನ್ನ ಎರಡೂ ಮಾಡಿದ್ರಂದ್ರ ನಿಮ್ಗೆ ಬ್ರಹ್ಮಲೋಕ ಪ್ರಾಪ್ತಿ ಆಗ್ತದ. ಕೇವಲ ಕರ್ಮದಿಂದ ಮಾಡಿದ್ರಿಪ್ಪ ಅಂತಂದ್ರ ಯಾವ ಉಪಾಸನೆ ಇಲ್ಲ, ಉಪಾಸನಾ ರಹಿತ ಕೇವಲ ಕರ್ಮದಿಂದ ಅನುಷ್ಠಾನ ಮಾಡಿದ್ದಾದ್ರೆ ನಿಮ್ಗೆ ಸ್ವರ್ಗಲೋಕ ಪ್ರಾಪ್ತಿ ಆಗ್ತದ. ಲಾರ್ಡ್ ಯಮ is satisfied after ನಚಿಕೇತ repeat the ritual correctly. ಇದು ಯಜ್ಞವನ್ನು ಮಾಡ್ಬೇಕನ್ನುವಂತ ವಿಧಾನವನ್ನ ನಚಿಕೇತ ಯಮಧರ್ಮನ ಮುಖಾಂತರ ಕೇಳಿಕೊಂಡು ಹೊಳ್ಳಿ ಯಮಧರ್ಮಿಗೆ ರಿಪೀಟ್ ಮಾಡಿ ಹೇಳಿದಾಗ ಯಮಗೆ ಬಹಳ ಖುಷಿ ಆಯ್ತು. ಸೊ he decides to give a bonus boon. ಅದಕ್ಕೆ ಅವ್ನು ಖುಷಿಯಾಗಿ ಏನಂತಾನ, ಇಲ್ಲ ನಾನ್ ನಿನಗೆ 3 ವರ ಕೊಟ್ಟಿದ್ನಿ, ಈಗ 2ನೇ ವರ ಕೇಳಿದಿ ಕೊಟ್ಟಿ, ನೀನ್ ಗ್ರಹಣ ಶಕ್ತಿ ಮತ್ತು ಸ್ಮರಣ ಶಕ್ತಿ ಎಲ್ಲಾ ನೋಡ್ಕೊಂಡು ನನಗ್ ಬಹಳ ಖುಷಿ ಆಗೈತಿ, ನಿನ್ಗೆ ಇನ್ನೊಂದು ವರ ಕೊಡ್ತೀನಿ ಅಂತ ಹೇಳ್ತಾನ. 16ನೇ ಮಂತ್ರ, ಇನ್ನೊಂದು ವರ ಹೆಚ್ಚಿಗೆ ಕೊಡ್ತೇನಪ್ಪಾ ನಿನಗ, ಬೋನಸ್ ಕೊಡ್ತೀನಿ ಅಂತ ಹೇಳ್ತಾನ. ಹಾಲು ಜೇನು ಕುಡ್ದಂಗ ನೋಡ್ರಿ, ಅಂತ ಗುರುವಿಗೆ ಅಂತ ಶಿಷ್ಯ ಸಿಕ್ಕದಂದ್ರ ಹಾಲು ಜೇನು. ಯಮನು ತಾನಾಗಿ ಕೊಟ್ಟ 4ನೇ ವರ ಏನದು, 16ನೇ ಶ್ಲೋಕ.
ವರವಿತ್ ಪ್ರೀಯಮಾಣೋ ಮಹಾತ್ಮ ವರಂ ತವೈಹಾತ್ಯ ದದಾಮಿ ಭೂಯಃ ತವೈವ ನಾಮ್ನಾ ಭವಿತಾಯಮಗ್ನಿ ಶೃಂಕಾಂ ಚೇಮಾಂ ಅನೇಕ ರೂಪಾಂ ಗ್ರಹಾಣ. ಸಂತೋಷಪಟ್ಟ ಆ ಮಹಾತ್ಮನು ಅವನನ್ನು ಕುರಿತು ಹೀಗೆಂದು ನುಡಿದನು, ನಿನಗೆ ಇಲ್ಲಿ ಈಗ ಮತ್ತೊಂದು ವರವನ್ನು ಕೊಡುತ್ತೇನೆ. ಈ ಅಗ್ನಿಯು ನಿನ್ನ ಹೆಸರಿನಿಂದಲೇ ಪ್ರಸಿದ್ಧವಾಗಿರಲಿ. ಅನೇಕ ರೂಪವಾಗಿರುವ ಈ ಮಾಲೆಯನ್ನು ತೆಗೆದುಕೋ. ಶೃಂಖಿ ಅಂದ್ರೆ ಮಾಲೆ. ಅನೇಕ ರೂಪವಾಗಿರುವ ಈ ಮಾಲೆಯನ್ನು ತೆಗೆದುಕೋ, ಗಿಫ್ಟ್ ಅಂತಿಕೊಂಡು ಒಂದ್ ಮಾಲೆಯನ್ನ ಹಾಕ್ತಾನ. ಯಾರು? ನಚಿಕೇತಗ ಯಮಧರ್ಮರಾಯ ಹಾಕ್ತಾನ ಮಾಲಿ. Pleased with the performance of Nachiketa, Lord Yama gives him an extra gift. Extra gift ಕೊಟ್ಟ ಭಗವಂತ. ಯಾರು? ಯಮಧರ್ಮರಾಯ. He declares that this Agni, this ritual will be known by the name of Nachiketa Agni. ಈ ಅಗ್ನಿಗೆ ನಿನ್ನ ಹೆಸರು ಇಡ್ತೇವೆ ಮೇಲೆ. ಯಾರ ಕೇಳಿದ್ರು ಯಾವ ಯಜ್ಞಪ್ಪ ಇದು ಸ್ವರ್ಗಕ್ಕೆ ಹೋಗುವಂತ ಯಜ್ಞ ಅಂತ ಕೇಳಿದ್ರೆ ಆ ಯಮಧರ್ಮರಾಯ ಕೊಟ್ಟಿದ್ದು ನಚಿಕೇತನಿಗೆ. ಆದ್ದರಿಂದ ನಚಿಕೇತ ಅಗ್ನಿ ಅಂತ ಇದಕ್ಕೆ ಹೆಸರಾಗ್ಲಿ ಅಂತ ಹೇಳಿ. He also gives a colorful necklace with various gems. ಅನೇಕ ಮುತ್ತು ರತ್ನಗಳಿಂದ ಕೂಡಿದಂತ ಒಂದು ಹಾರವನ್ನ ಅವನ ನಚಿಕೇತನ ಕೊರಳಿಗೆ ಯಮಧರ್ಮರಾಯ ಪ್ರೀತಿಯಿಂದ ಹಾಕ್ತಾನೆ. What necklace does the necklace is not mentioned here. However, from the later verse of the Upanishad, it will be evident that he returns the necklace. What necklace does with the necklace is not mentioned. ಅವ ನೆಕ್ಲೆಸ್ ತಗೊಂಡು ಏನ್ ಮಾಡ್ತಾನ ಅದನ್ನೇನು ಹೇಳಿಲ್ಲ. ಆದ್ರೆ ಮುಂದಿನ ಉಪನಿಷತ್ ಭಾಗದಾಗ, ಕಥೆ ಭಾಗದಾಗ ಏನ್ ಅದರಿಂದ ನಾವು ಊಹಾ ಮಾಡ್ಬೋದು ಅಂದ್ರೆ, ಇಟ್ ಇಸ್ ಎವಿಡೆಂಟ್ ದಟ್ ಹಿ ರಿಟರ್ನ್ಸ್ ದ ನೆಕ್ಲೆಸ್. ನಾವಲ್ಲಪ್ಪ ಈ ನೆಕ್ಲೆಸ್ ತಗೋ ಅಂತ ತಿಳ್ಕೊಂಡು ನಚಿಕೇತ ಹೊಳ್ಳಿ ಪುನಃ ಅದನ್ನ ಯಮಧರ್ಮನಾಗಿ ಕೊಟ್ಟ ಅಂತ ತಿಳ್ಕೊಂಡು ಕಥೆಯ ಮೂಲಕ ಊಹೆ ಮಾಡ್ಲಿಕ್ಕೆ ಬರ್ತದ ಅಂತ ಹೇಳ್ತಾರಪ್ಪ. 17ನೇ ಮಂತ್ರ. ಕಥೆ ಲಘು ಲಘು ಮುಗಿದ್ರೆ ಶಾಸ್ತ್ರ ಲಘು ಲಘು ಹೋಗ್ತದೆ. ಕರ್ಮ ಉಪಾಸನೆಗಳ ಫಲ. ತ್ರಿನಾಚಿಕೇತ ಸ್ತ್ರೀಭೀರೇತತ್ಸ್ತಂಧೀಂ ತ್ರಿಕರ್ಮ ಕೃತ ತರತಿ ಜನ್ಮ ಮೃತ್ಯು ಬ್ರಹ್ಮಜಜ್ಞಂ ದೇವಮಿಡ್ಯಂ ವಿದಿತ್ವಾ ನೀಚಾಯೈ ಮಾಗಂ ಶಾಂತಿಮತ್ಯಂತಮೇತಿ. ತ್ರಿನಾಚಿಕೇತನಾಗಿ 3ರಿಂದ ಸಂಧಿಯನ್ನು ಪಡೆದು 3 ಕರ್ಮಗಳನ್ನು ಮಾಡಿದಾತನು ಜನ್ಮ ಮೃತ್ಯುಗಳ ಎರಡನ್ನು ದಾಟುತ್ತಾನೆ. ಬ್ರಹ್ಮಜಜ್ಞನು ಈಡ್ಯನು ಆಗಿರುವ ದೇವನನ್ನು ತಿಳಿದು ಅರಿತು ಈ ಶಾಂತಿಯನ್ನು ಅತ್ಯಂತಿಕವಾಗಿ ಹೊಂದುತ್ತಾನೆ. ಈ ಮಂತ್ರದ ಅರ್ಥವನ್ನ 17ನೇ ಮಂತ್ರದ ಅರ್ಥವನ್ನು ನೋಡೋಣ. ತ್ರಿನಾಚಿಕೇತ, ಯಾರು ಈ ಅಗ್ನಿಯನ್ನ, ಈ ನಚಿಕೇತ ಅನ್ನುವಂತ ಅಗ್ನಿಯನ್ನ 3 ಸಲ ಇದನ್ನ ಮಾಡ್ತಾರೋ ಯಜ್ಞವನ್ನ, ಅದಕ್ಕೇನಂತಾರ? ತ್ರಿನಾಚಿಕೇತ. Who has 3 types of relationship? 3B ಸಂಧಿಮ್ಯೇತ್ಯ, ಯಾರಿಗೆ 3 ರೀತಿಯ ಸಂಬಂಧಗಳನ್ನ ಹೊಂದಿಸಿ ಮಾಡುತ್ತಾರೆಯೋ. 3 ಕರ್ಮಕೃತ ಅಂಡ್ ಹೂ ಪರ್ಫಾರ್ಮ್ ದಿ 3 ಬೇಸಿಕ್ ರೈಟ್ಸ್. ಈ ಯಜ್ಞದಲ್ಲಿ, ಈ ನಚಿಕೇತ ಅಗ್ನಿ ಎಂಬ ಯಜ್ಞದಲ್ಲಿ ಮಾಡಬೇಕಾದ 3 ಮೂಲಭೂತ ಕರ್ಮಗಳನ್ನು ಮಾಡುತ್ತಾರೆಯೋ. ತರತಿ ಜನ್ಮ ಮೃತ್ಯು, ಜನನ ಮರಣಗಳನ್ನು ದಾಟುತ್ತಾರೆ. ವಿದಿತ್ವಾ ಇದ್ಯಂ ದೇವಂ, ಹ್ಯಾವಿಂಗ್ ನೋನ್ ಅಡೋರಬಲ್ ಲಾರ್ಡ್, ಯಾವ ಪೂಜಿಸಲಿಕ್ಕೆ ಯೋಗ್ಯವಾದ ನಿರಾಕಾರ ನಿರ್ಗುಣ ಪರಮಾತ್ಮನನ್ನ ತಿಳಿದು, ಹೂ ಈಸ್ ಒಮಿಶಿಯಂಟ್ ಸನ್ ಆಫ್ ದಿ ಹಿರಣ್ಯಗರ್ಭ. ಬ್ರಹ್ಮಜಜ್ಞಂ ಅಂದ್ರ ಯಾವನು ಸರ್ವಜ್ಞನಾದ ಹಿರಣ್ಯಗರ್ಭನನ್ನು ತಿಳಿದವನಾದನು. ನೀಚಾಜ್ಞ ಅಂಡ್ ಹ್ಯಾವಿಂಗ್ ಮೆಡಿಟೇಟೆಡ್ ಅಪಾನ್, ಅಂದ್ರೆ ಆ ಹಿರಣ್ಯಗರ್ಭನನ್ನು ಉಪಾಸನೆ ಮಾಡಿದವನಾದನು. ಒನ್ ಪರ್ಮನೆಂಟ್ಲಿ ಅಟೈನ್ಸ್ ದಿ ಪೀಸ್. ಅತ್ಯಂತಂ ಏತಿ ಇಮಾಂ ಶಾಂತಿಂ, ಅವನು
ಶಾಶ್ವತವಾದ ಶಾಂತಿಯನ್ನು ಪಡೆಯುತ್ತಾನೆ ಅಂತ ಹೇಳ್ತಾರೆ. ಇದು ಕನ್ನಡದಾಗ ಏನಾರು ಓದಿದ್ದನ? ತ್ರಿಣಾಚಿಕೇತನಾಗಿ ಮೂರರಿಂದ ಸಂಬಂಧವನ್ನು ಹೊಂದಿ, ಸಂಧಿಯನ್ನು ಪಡೆದು ಅಂದ್ರೆ ಸಂಬಂಧವನ್ನು ಹೊಂದಿ ಮೂರು ಕರ್ಮಗಳನ್ನು ಮಾಡಿದಾತನು ಜನ್ಮ ಮೃತ್ಯುಗಳೆರಡನ್ನೂ ದಾಟುತ್ತಾನೆ. ಬ್ರಹ್ಮಜಜ್ಞ ಅಂತಂದ್ರೆ ಏನು? ಬ್ರಹ್ಮಜಜ್ಞ ಹೂ ಈಸ್ ಆಮ್ನಿಷಿಯಂಟ್ ಸನ್ ಆಫ್ ಹಿರಣ್ಯ ಗರ್ಭನ ಮಗನಾಗಿ ಬ್ರಹ್ಮಜಜ್ಞ ಅಂತಂದ್ರೆ ಹಿರಣ್ಯ ಗರ್ಭನ ಮಗನಾಗಿ ಈಡ್ಯನೂ ಆಗಿರುವ ದೇವನನ್ನು, ಈಡ್ಯನೂ ಆಗಿರುವಂದ್ರ ಪೂಜಿಸಲು ಯೋಗ್ಯನಾದ ದೇವನನ್ನು ವಿದಿತ್ವ ತಿಳಿದು ನೀಚಾಯೇ ಮಾಗಂ ಶಾಂತಿಂ ಅತ್ಯಂತಂ ಏತಿ, ಅದನ್ನು ತಿಳಿದು ಈ ಪರಮ ಶಾಂತಿಯನ್ನು ಅತ್ಯಂತಿಕವಾಗಿ ಹೊಂದುತ್ತಾನೆ. 17ನೇ ತತ್ವ, 17ನೇ ಶ್ಲೋಕದ ಅರ್ಥವನ್ನು ಹೇಳೋಣ. In the mantra 1:1:17 and 1:1:18, the Upanishads describe the benefit of this ritual, especially when performed with upasana also. ಈ 17ನೇ ಶ್ಲೋಕ ಇವತ್ತು ಈ ಓದಿದ್ದು. ಈಗ ಮುಂದಿನ ಶ್ಲೋಕ 18, ಈ ಎರಡೂ ಶ್ಲೋಕಗಳಲ್ಲಿ ಈ ಒಂದು ಯಜ್ಞವನ್ನ ಸ್ವರ್ಗ ಯಾವುದು ಸ್ವರ್ಗಕ್ಕೆ ಹೋಗುವಂತ ನಾಚಿಕೇತ ಅಗ್ನಿ ಅನ್ನುವಂಥದ್ದು ಏನು ಒಂದು ಇದು ಐತಿ, ಯಾವ್ದು ಕರ್ಮ ಐತಿ, ಇದನ್ನ ಕರ್ಮ ಸಹಿತ ಉಪಾಸನೆಯಿಂದ ಕೂಡಿ ಮಾಡಿದ್ರೆ ಹೆಚ್ಚಿಗೆ ಫಲ ಐತಿ ಅನ್ನುವಂಥದ್ದನ್ನ ಹೇಳಾಕತ್ತಾರ. ಅದಕ್ಕೇನಂತಾರ? ವಿರಾಟ ಉಪಾಸನ ಸಹಿತ ನಚಿಕೇತ ಅಗ್ನಿ ಅಂತಾರ. ಅವ ಯಜ್ಞನೂ ಮಾಡ್ತಾನ, ಉಪಾಸನೆಯನ್ನು ಮಾಡ್ತಾನ, ಫಲ ಡಬಲ್ ಬರ್ತದ ಅಂತಾರ. The result produced by this ritual depend not only on the way the ritual is performed, but also on the general lifestyle of the person performing it. ಕರ್ಮವನ್ನ ಮಾಡಿದ್ರೆ ಎಷ್ಟು ಫಲ ಬರ್ತೈತಿ, ಉಪಾಸನಾ ಕರ್ಮ ಸಹಿತ ಎರಡೂ ಮಾಡಿದ್ರೆ ಹೆಚ್ಚಿನ ಫಲ ಬರ್ತದೆ. If he is a person of a good character, it will produce one type of result. ಆ ಯಜ್ಞ ಮಾಡುವಂತವ ಧಾರ್ಮಿಕ ಪುರುಷ ಇದ್ನಂದ್ರ ಒಳ್ಳೆ ರಿಸಲ್ಟ್ ಬರ್ತದ. ಅವ ಅಧಾರ್ಮಿಕ ಇದ್ನಂದ್ರ ಅಷ್ಟೊಂದು ಒಳ್ಳೆ ರಿಸಲ್ಟ್ ಫಲ ಬರುವುದಿಲ್ಲ ಅಂತ ಹೇಳ್ತಾರ. If not, it will produce a different one. In allopathy, the character of a doctor is not important. ಅಲೋಪತಿ ಔಷಧ ತಗೊಂಡಾಗ ಔಷಧ ಕೊಡುವಂತ ವೈದ್ಯ ಅವನ ಗುಣಾದಿಗಳು ಏನ್ ಕೆಲಸ ಮಾಡ್ತಾವನಲ್ಲಿ? ಏನಿಲ್ಲ. ಅವ ಗುಣ ಹೆಂಗಾರ ಇರ್ಲಿ, ಅವ ಅದನ್ನ ತಗೊಂಡು ಏನ್ ಮಾಡಲ್ಲ, ಅವನ ಔಷಧ ಕೊಟ್ಟಿದ್ದು ಔಷಧ ಕೆಲಸ ಮಾಡ್ತದ. ಆದ್ರೆ ಇಲ್ಲಿ ಹಂಗಲ್ಲ ಅಂತಾವ. In Ayurveda, it is said that the diagnosis and the treatment is more effective when the doctor has ಶ್ರದ್ಧಾ, ಭಕ್ತಿ, ಆಚಾರ ಎಟ್ಸೆಟ್ರಾ. ಅದ ಆಯುರ್ವೇದದಾಗ ಆ ವೈದ್ಯ ಏನದನ, ಅವಾಗ ವೈದ್ಯಕೀಯವಾಗಿ ಶ್ರದ್ಧಾ ಭಕ್ತಿ ಇದ್ದು ಅವನ ಆಚಾರ ವಿಚಾರಗಳು ಸರಿ ಇದ್ವು ಅಂದ್ರ ಅವಾಗ ಕೊಟ್ಟಂತ ಔಷಧ ಪ್ರಭಾವ ಬೀರ್ತದ ಅಂತ. ಅಲೋಪತಿ ಒಳಗಿಲ್ಲ ಹಂಗ ಇಲ್ಲಿನೂ ಕೂಡ ಯಾವ ಶ್ರದ್ಧಾ ಭಕ್ತಿಯಿಂದ ಆ ಯಜ್ಞವನ್ನ ನಚಿಕೇತ ಅಗ್ನಿಯನ್ನ ಉಪಾಸನ ಸಹಿತ ಕರ್ಮವನ್ನ ಮಾಡ್ತಾನ, ಅವಾಗ ಫಲ ಬಹಳ ಬರ್ತದಂತ. ಭಕ್ತಿ ಶ್ರದ್ಧೆ ಇಲ್ಲದನ ಕಾಟಾಚಾರಕ್ಕೆ ಮಾಡಿದ್ರ ಫಲ ಅಷ್ಟೊಂದು ಬರುದಿಲ್ಲ ಅಂತ ಹೇಳ. It is true not only for medicine but also astrology. ಅದು ಬರೇ ಈ ಮೆಡಿಸಿನ್ ಅಷ್ಟೇ ಅಲ್ಲ, ಈ ಅಸ್ಟ್ರಾಲಜಿ ಅಂತಂದ್ರೆ ಅಸ್ಟ್ರಾಲಜಿ ಅಂದ್ರೆ ಏನು ಕನ್ನಡದಾಗ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಹಾಗೆ ತಿಳ್ಕೊಡ್ರಿ ಅಂತಾರೆ. ಕ್ಯಾರೆಕ್ಟರ್ ಇಸ್ ಇಂಪಾರ್ಟೆಂಟ್ ಟು ಗೆಟ್ ಮ್ಯಾಕ್ಸಿಮಮ್ ರಿಸಲ್ಟ್ ಔಟ್ ಆಫ್ ರಿಚುವಲ್ಸ್. ಆ ಯಜ್ಞವನ್ನ ಮಾಡುವಂತವ್ರು ಏನ್ ಯಜಮಾನ ಇರ್ತಾನ, ಅವ್ರ ಗುಣಾದಿಗಳು ಕೂಡ ಒಳ್ಳೆ ವಿದ್ವಾನ ಒಳ್ಳೆ ಫಲ ಬರ್ತದೆ. The Upanishad says that the person who is whole, mature with inner growth will benefit the most. ಯಾವನ ಅಂತ ಕಡೆ ಶ್ವಾಸ ಶುದ್ಧ ಆಗ್ಯದ, ಅವ ಅಕಸ್ಮಾತ್ ಯಜ್ಞ ಮಾಡಿದ್ರೆ ಅವನ್ ಅತ್ಯಂತಿಕವಾದ ಫಲ ಬರ್ತದ. The characteristic of such a person is described in the mantra. ಇಂತ ಒಬ್ಬ ಒಳ್ಳೆ ನಡತೆ ಇದ್ದಂತ ಒಬ್ಬ ಯಜಮಾನನ ಗುಣಗಳನ್ನ ಈ ಮಂತ್ರದಲ್ಲಿ ಹೇಳ್ತಾರೆ. ಈ ಕೆಳಗಿನಂತೆ ಹೇಳುತ್ತಾರೆ. The person who has had 3 ideal relationships in life. ಯಾವನಿಗೆ 3 ಮಾದರಿಯಾಗಿರುವಂತಹ ಸಂಬಂಧಗಳು ಇರ್ಬೇಕಂತ ಜೀವನಿಗೆ. ಏನು? ವಿತ್ ದ ಮದರ್, ತಾಯಿ ಕೂಡ ಒಂದು ಒಳ್ಳೆ ಸಂಬಂಧ ಇರ್ಬೇಕು. ಇಂಪಾರ್ಟೆಂಟ್ ಫಾರ್ ಮೆಂಟಲ್ ಹೆಲ್ತ್ ಫ್ರಾಮ್ ಪ್ರೆಗ್ನೆನ್ಸಿ ಟು ಸರ್ಟನ್ ಏಜ್. ತಾಯಿ ಗರ್ಭದಿಂದ ಹುಟ್ಟಿಯಿಂದ ಮಗು ಬೆಳವಣಿಗೆ ಆಗೋ ಮಟಾನು ಆ ತಾಯಿ ಕೂಡ ಒಂದು ಸಂಬಂಧ ಹೆಂಗಿರ್ತೈತಲ್ಲ ಆ ಸಂಬಂಧ ಕೂಡ ಇಲ್ಲೇ ಪರಿಣಾಮ ಬೀರ್ತತಿ ಅಂತ. ರಿಲೇಶನ್ಶಿಪ್ ವಿತ್ ಹಿಸ್ ಫಾದರ್, ಅವ್ರ ಅಪ್ಪನ್ ಕೂಡ ಅವ್ನ ಸಂಬಂಧ ಹೆಂಗದ?
ಅದು ಕೂಡ ಇಲ್ಲೇ ಕೆಲಸ ಮಾಡ್ತೈತಿ ಅಂತಾರು. ದ ರಿಲೇಶನ್ಶಿಪ್ ವಿತ್ ದ ಟೀಚರ್, ಮೂರನೇ ಸಂಬಂಧ. ಮೂರು ಸಂಬಂಧ ಯಾವುವು? ರಿಲೇಶನ್ಶಿಪ್ ವಿತ್ ಮದರ್, ಫಾದರ್ ಅಂಡ್ ಗುರು. ತಾಯಿ, ತಂದೆ ಮತ್ತು ಗುರುವಿನೊಂದಿಗೆ ಇವನ ಸಂಬಂಧ ಹೆಂಗದ, ಎಷ್ಟು ಆತ್ಮೀಯತೆ ಅದ, ಎಷ್ಟೊಂದು ಶ್ರದ್ಧೆ ಅದ. ಈ ಶ್ರದ್ಧಾ ಇದ್ದಂಗ ಅಲ್ಲಿ ಫಲ ಹೆಚ್ಚಿಗೆ ಕಮ್ಮಿ ಆಗ್ತದ ಅಂತ ಹೇಳ್ತಾರ. ರಿಲೇಶನ್ಶಿಪ್ ವಿತ್ ಗುರು, ಗುರು ಬಿಕಮ್ಸ್ ಸಿಗ್ನಿಫಿಕೆಂಟ್ ಫ್ಯಾಕ್ಟರ್ ಬಿಕಾಸ್ ಆಫ್ ಗುರುಕುಲ ಟ್ರೆಡಿಷನ್. ಹಿಂದಿನ ಕಾಲದಾಗ್ಲಿ ಗುರುಕುಲ ಮಾದರಿ ಪದ್ಧತಿ ಶಿಕ್ಷಣ ಇತ್ತು. 8 ವರ್ಷ ಆಗುತ್ತೇನ ಆ ಗುರುಕುಲಕ್ಕೆ ಕಳಿಸ್ತಿದ್ರು, 3 ಎಳೆ ಜನವಾರ ಹಾಕಿ. ಅಲ್ಲೇ ಗುರುಕುಲದಾಗ 12 ವರ್ಷ ಅವ ಅಭ್ಯಾಸ ಮಾಡ್ಬೇಕಾಗಿತ್ತು. 20 ವರ್ಷಕ್ಕೆ ಅವ ಅಲ್ಲಿ ಗ್ರಾಜುಯೇಷನ್ ಮುಗಿಸ್ಕೊಂಡು ಹೊರಗೆ ಬರ್ತಿದ್ದ. ಅವಾಗ ಲೌಕಿಕ ವಿದ್ಯೆಯನ್ನು ಕಲಿಸ್ತಿದ್ರು, ವೇದಾಂತ ವಿದ್ಯೆಯನ್ನು ಕಲಿಸ್ತಿದ್ರು. ಪಟ್ಟಿ ತುಂಬಿಕೊಳ್ಳೋ ವಿದ್ಯಾನು ಇತ್ತು, ಮತ್ತ ವೇದಾಂತ ತನ್ನ ಮೋಕ್ಷ ಮಾರ್ಗಕ್ಕೂ ಬೇಕಾದಂತ ವಿದ್ಯೆಯನ್ನ ಕಲಿಸಿ ಗುರು ಅವಂಗ 20 ವರ್ಷಕ್ಕ ಮನಿ ಕಳಿಸ್ತಿದ್ದ. ನೋಡಪ್ಪ, ನೀನೈತ ಸಂಸಾರಿಯಾಗಿ ಸಂಸಾರ ಗೃಹಸ್ಥ ಜೀವನ ನಡೆಸಬಹುದು, ಇಲ್ಲಪ್ಪ ಅಂತಂದ್ರ ನೀ ಸನ್ಯಾಸಿನೂ ಆಗ್ಬಹುದು. ಚಾಯ್ಸ್ ಅವಂಗ್ ಬಿಟ್ಟಿದ್ರು, ಒತ್ತಾಯ ಇದ್ದಿದ್ದಿಲ್ಲ. ಈ ಗುರುಕುಲ ಮಾದರಿ ಶಿಕ್ಷಣದಿಂದ ಅವಾಗ ನಮ್ದು ಫೌಂಡೇಶನ್ ಏನಿತ್ತು, ಭಾರತ ಜನರ ಫೌಂಡೇಶನ್ ಹೆಂಗಿತ್ತು ಅಂದ್ರೆ ಬಹಳ ಗಟ್ಟಿಮುಟ್ಟಾಗಿತ್ತು. ಇದನ್ನ ಬಂದು ನೋಡಿದವ ಬ್ರಿಟಿಷ್ ಗವರ್ನರ್ ಲಾರ್ಡ್ ಮೆಕ್ಯಾಲೆ ಅಂತ ಬರ್ತಾನ. ನಾವು ಭಾರತವನ್ನ ಒಡೆದು ಆಳ್ಬೇಕಂದ್ರ ಇವರ ಶಿಕ್ಷಣವನ್ನ ನಾಶ ಮಾಡಬೇಕು ಅಂದವ. ಎಲಿಜಬೆತ್ ರಾಣಿಗ್ ಪತ್ರ ಬರೆದವ. ಮತ್ತೆ ಇವ್ರ ಶಿಕ್ಷಣ ಪದ್ಧತಿಯನ್ನ ಬಂದ್ ಮಾಡ್ಬೇಕಂದ್ರೆ ಗುರುಕುಲಗಳನ್ನ ನಾಶ ಮಾಡಿದ್ರು ಅವರು. ಈ ಬ್ರಿಟಿಷ್ ಮಾದರಿಯ ಇಂಗ್ಲಿಷ್ ಈ ಪದ್ಧತಿ ಏನದ, ಕಾರ್ಕೂನಿಗೆ ಮಾಡಕ್ ಬಂದಿರ್ಬೇಕು ಅಂತ ಶಿಕ್ಷಣವನ್ನ ನಮ್ಮ ಇಲ್ಲಿ ಇಂಡಿಯಾದಾಗ ಪ್ರಾರಂಭ ಮಾಡಿ ಹೋದವ ಪುಣ್ಯಾತ್ಮ. ನೋಡ್ರಿ, ಕಾರ್ಕೂನ್ಗೆ ಬಿಟ್ಟು ಹೆಚ್ಚಿಗೆ ಏನು ಮಾಡಕ್ ಬರಂಗಿಲ್ಲ ಅಂತ ಶಿಕ್ಷಣ ಅವಾಗಿನ ಕಾಲಕ್ಕಿತ್ತು. ಇಂಗ್ಲಿಷ್ ಬರ್ಬೇಕು ಒಂದಿಷ್ಟು, ಆ ಲೆಕ್ಕ ಪತ್ರಗಳನ್ನ ಮಾಡಿ ಅವ್ರಿಗೆ ಒಪ್ಪಿಸುವಂತ ಕೆಲಸ ಆದ್ರೆ ಸಾಕ್. ಯಾವ ಸ್ವತಂತ್ರ ವಿಚಾರನೂ ಇಲ್ಲ, ಯಾವ ಪ್ರಗತಿನೂ ಇಲ್ಲ. ಒಟ್ಟ ಏನದ, ಆ ಬ್ರಿಟಿಷ್ ಕೈಯಾಗ ಆಳಾಗಿ ದುಡಿಯುವಂತ ಯೋಗ್ಯತೆ ಇದ್ರೆ ಸಾಕು, ಅವ್ರಿಗೆ ಕರೆದ್ ನೌಕರಿ ಕೊಡ್ತಿದ್ರು. ಯಾವ ಹುನ್ನರು ಇದ್ದಿದ್ದಿಲ್ಲ, ಬರೀ ರೈಟಿಂಗ್ ರೀಡಿಂಗ್ ಇಂಗ್ಲಿಷ್ ಪುಸ್ತಕ ಮುಗಿದು ಹೋತು. ಕೈಯಾಗಿ ಯಾವ ಹುನ್ನರು ಇಲ್ಲ, ಒಂದು ಕಲೆ ಎಲ್ಲ ಕಲೆಗಳನ್ನ ಮಾಡಿಕೊಟ್ರು ಬ್ರಿಟಿಷ್. ಕಡ್ಡಿ ಪಡಿಗೆ ಹಾಕುವಷ್ಟು ಸೀರೆ ನೈತಿದ್ರಂತ ಕಲ್ಕತ್ತಾದಾಗ. ಅವ್ರಿಗೆ ಹೆಬ್ಬಟ್ನಾಗ ಅಷ್ಟು ಕಸುವಿತ್ತಂತ ಹೆಬ್ಬಟ್ಟಕ್ಕೆ ಒಯ್ದು ಬಿಟ್ರಂತ ಬ್ರಿಟಿಷ್. ಎಷ್ಟು ಇದಾದ ನೋಡಿದ್ರು. ನಮ್ಮ ವಿಶಾಲವಾದ ಭವ್ಯವಾದ ಸಂಸ್ಕೃತಿನ ಎಲ್ಲಿ ಕೆಡಿಸ್ಬೇಕು ಅಲ್ಲಿ ಬಡ್ಡಿ ಗಚ್ಚಿ ಕೆಡಿಸಿ ಹೋಗ್ಬಿಟ್ಟವ್. ಬಹಳ ಕೆಟ್ಟ ಅನಿಸ್ತವ. Today, because of the brief contact, there is no scope for a teacher to influence the student's character. ಈಗಿನ ಕಾಲದಾಗ ಗುರುವಿಗೂ ಮತ್ತು ಮಗುವಿಗೆ ಸಂಬಂಧ ಎಷ್ಟಪ್ಪ? LKG ಇದ್ದಾಗ 2 ತಾಸು 3 ತಾಸು, ಹೈಸ್ಕೂಲು ಪ್ರೌಢ ಶಿಕ್ಷಣಕ್ಕೆ ಬಂದ ಅಂತಂದ್ರೆ ಮುಂಜಾನೆ 10:00 5 ಗಂಟೆ. ಅದ್ರಾಗ ಮತ್ತೆ ಆಟದ ಪೀರಿಯಡ್ ಒಂದ್ ತೆಗಿರಿ, ಎಲ್ಲಾ ತೆಗೆದ್ರೆ 6 ತಾಸು ಬೇಡ 5 ತಾಸು ಇರ್ತವ ಸಂಬಂಧ. 5 ತಾಸು 24 ತಾಸ್ನಾಗ ಗುರುಕುಲದಾಗ 24 ತಾಸು ಶಿಷ್ಯ ಗುರುವಿನ ಸೂಪರ್ವಿಷನ್ ದಾಗ ಇರ್ತಿದ್ದ. ಈಗ ಹಂಗಲ್ಲ, 5 ತಾಸೇನೋ 6 ತಾಸು ಕ್ಲಾಸ್. ದ ಸ್ಟೂಡೆಂಟ್ ಲಿವ್ಡ್ ವಿತ್ ದಿ ಗುರುಕುಲ. ಅಂತ್ಯವಾಸಿ, ಗುರುವಿನೊಂದಿಗೆ ವಾಸಿ ಆಗಿರುವುದಕ್ಕೆ ಅಂತ್ಯವಾಸಿ ಆಗಿದ್ದ ಅಂತಾರವ. 8 ವರ್ಷಕ್ಕೆ ಮನೆ ಬಿಟ್ಟು ಹೋದ, ಗುರುಕುಲಕ್ಕೆ ಬಿಟ್ಟು ಬಂದ ಅಂದ್ರೆ ಅವ 20 ದಿನದ 24 ತಾಸು ವಾರದ 7 ದಿನಾನು ಗುರುವಿನ ಒಂದು ಸುಪರ್ದಿಯಲ್ಲಿ ಇರ್ಬೇಕಾಗಿತ್ತು ಅವಾಗಿನ ಕಾಲಕ್ಕೆ. ಈಗ ಹಂಗಲ್ಲ. ಆಸ್ ಎ ಚೈಲ್ಡ್ ದ ಸ್ಟೂಡೆಂಟ್ ಲರ್ನ್ ದ ವೇಸ್ ಆಫ್ ಗುರು ಬೈ ಅಬ್ಸರ್ವೇಷನ್, ಸ್ಪೀಚ್, ಬಿಹೇವಿಯರ್, ಮೆಥಡ್ ಟು ಹ್ಯಾಂಡಲ್ ಅಡ್ವರ್ಸಿಟಿ ಎಟ್ಸೆಟ್ರಾ ಎಟ್ಸೆಟ್ರಾ. ಆ ಗುರುವಿನಿಂದ ಮುಂಜಾನೆಯಿಂದ ಸಾಯಂಕಾಲ ಇರೋದ್ರಿಂದ ಆ ಮಕ್ಕಳಲ್ಲಿ ಮಾತಾಡುವ ಕಲೆ ಆಗಲಿ, ನಡ್ಕೊಳ್ಳುವ ಕಲೆ ಆಗಲಿ, ಒಂದೇನೋ ಸಂದರ್ಭ ಕಠಿಣ ಪ್ರಸಂಗ ಬಂದದ ಅಂದಾಗ ಅವಾಗ ನಾವ್ ಹೆಂಗ್ ವರ್ತಿಸ್ಬೇಕು ಅನ್ನೋದನ್ನು ಕೂಡ ಆ ಗುರುವಿನಿಂದ ನೋಡಿ ತಿಳಿತಿತ್ತು ಮಗು. ಎಲ್ಲೇ? ಗುರುಕುಲ ಶಿಕ್ಷಣದಾಗ. ಈಗೂ ಕೆಲವೊಂದು ಗುರುಕುಲ ಶಿಕ್ಷಣ ಅದಾವ, ಅದಕ್ಕೆ ಪ್ರೋತ್ಸಾಹ ಕೊಡ್ಬೇಕು ನಾವು. ನಿಜವಾಗಿ ವೇದಾಂತವನ್ನ ವೇದಕ್ಕೆ ನಾವು ಗೌರವ ಕೊಡ್ತೀವಿ ಅಂದ್ರೆ
ಗುರುಕುಲ ಮಾದರಿ ಶಿಕ್ಷಣವನ್ನ ಮತ್ತೆ ಪುನಃ ತರಬೇಕು ನಾವು. The children learn more through non-verbal communication than verbal ones. ಮಕ್ಕಳು ಬಾಯಿ ಮಾತಿನಿಂದ ಸೊನ್ನೆ ಮೂಲಕ, ಬಾಯಿ ಮಾತಿಗಿಂತ ಸೊನ್ನೆ ಮೂಲಕ ಹೆಚ್ಚಿನ ವಿಷಯಗಳನ್ನು ಗ್ರಹಣ ಮಾಡ್ತಾರ. ನೋಡ್ರಿ ನಮ್ ಗುರುಕುಲ ಪದ್ಧತಿ ಶಿಕ್ಷಣ ಹೆಂಗಿತ್ತು, ಅವಾಗಿನ ನಮ್ ಬನಾರಸ್ ಯೂನಿವರ್ಸಿಟಿ ಹೆಂಗಿತ್ತು. ಇಡೀ ಜಗತ್ತಿನ ಮಂದಿ ಕಲಿಯಾಕ್ ಬರ್ತಿದ್ರು, ಅಂತ ಒಂದು ವಿದ್ಯಾ ಕೇಂದ್ರ ಆಗಿತ್ತು. ಅವೆಲ್ಲವನ್ನ ನಾಶ ಮಾಡಿದ್ದ ಗೌರವ ಬ್ರಿಟಿಷರಿಗೆ ಸಲ್ತದ. One who perform these basic karmas prescribed in the scriptures. ಇನ್ನು ಶಾಸ್ತ್ರದಲ್ಲಿ ಹೇಳಿದಂತ 3 ಕರ್ಮಗಳನ್ನು ಮಾಡಬೇಕು. ಏನು? ಪ್ರೇಯರ್, ಪ್ರಾರ್ಥನೆ. ಅಧ್ಯಯನಂ, the study of scripture, ಶಾಸ್ತ್ರಗಳ ಅಭ್ಯಾಸ ಮಾಡಬೇಕು. It is compulsory for everyone. ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಯಾವುದೇ ವರ್ಣನಾವಿರಲಿ ಅವ್ರಿಗೆಲ್ಲರಿಗೂ ಕಂಪಲ್ಸರಿ ಇತ್ತು, ಅಭ್ಯಾಸ ಮಾಡ್ಲೇಬೇಕಾಗಿತ್ತು. 12 ವರ್ಷದಾಗ ಶಾಸ್ತ್ರಗಳನ್ನ ಅಭ್ಯಾಸ ಮಾಡಬೇಕಾಗಿತ್ತು. It is commonly misunderstood that the path of karma and bhakti will lead to moksha and that the study of scriptures is not important. ಬಹಳ ತಪ್ಪು ತಿಳ್ಕೊಂಡಾರ. ಕರ್ಮದಿಂದ ಮೋಕ್ಷ ಆಗ್ತದ, ಭಕ್ತಿಯಿಂದ ಮೋಕ್ಷ ಆಗ್ತದೆ ಅಂತ ತಿಳ್ಕೊಂಡು ಆ ಜ್ಞಾನವ ಏನದ ಆ ಜ್ಞಾನವನ್ನ ಹಿಂದೆ ಸರಿಸ್ಬಿಟ್ಟಾರ ಕೆಲವು ಮಂದಿ. ಕರ್ಮಕಾಂಡಿಗಳು. ಒಂದು ಪ್ರಾರ್ಥನೆ, 2ನೇದು ಅಧ್ಯಯನ, 3ನೇದು ದಾನಂ, ಚಾರಿಟಿ ವಿತ್ ವಿಚ್ ಈಸ್ ಎವರಿ ಮಚ್ ಎಂಫಸೈಡ್ ಇನ್ ಹಿಂದೂಯಿಸಂ. ಚಾರಿಟಿ ಅಂದ್ರೆ ದಾನ. ಆ ಹಿಂದೂಯಿಸಂದಲ್ಲಿ ದಾನಕ್ಕೆ ಹೆಚ್ಚಿನ ಮಹತ್ವ ಅದ. ಸಂಕ್ಷಿಪ್ತ ಹೇಳ್ತಾರ ಅಪ್ಪೋರು, ಅವನ್ನ ಹೆಚ್ಚಿಗೆ ಮಾಡಿ ಹೇಳಾಕ ಇಲ್ಲಿ ಯೂಟ್ಯೂಬ್ ಅದ, ಇದು ನಮಗೂ ಹೆದರಿಕೆ ಬರ್ತದ. ಏನ್ ಮಾಡೋದು ಹೇಳಾಕಿರಿ. ನೋಡ್ರಿ, ಕರ್ಮಕ್ಕೆ ಹೆಚ್ಚಿಗೆ ಪ್ರದಾನ ಕೊಟ್ರು, ಜ್ಞಾನಕ್ಕೆ ಕಡಿಮೆ ಪ್ರದಾನ ಸ್ಥಾನವನ್ನು ಕೊಟ್ರು. ಯಾರು? ನಮ್ಮ ಮಂದಿನೇ ಹಿಂಗ್ ಮಾಡ್ಯಾರ. ಯಾರಿಗೆ? ಶಿಷ್ಯರಿಗೆಲ್ಲ ತಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳಿಗೆನ ಕರ್ಮದಾಗ ತುರ್ಕ್ಯಾರ ಹೊರತು ಜ್ಞಾನಕ್ಕೆ ಅವ್ರು ಬಿಟ್ಟೇ ಇಲ್ಲ. ನಮ್ ಹಿರಿಯರು ಹೆಂಗಿದಾರ ನೋಡ್ರಿ. ಹೆದರಿಕೆ ಅವ್ರಿಗೆ. ಎಲ್ಲಿ ಸನ್ಯಾಸಿ ಆಗಿ ಬಿಡ್ತಾನೋ ನನ್ ಮಗ, ಎಲ್ಲಿ ನನ್ನ ವಂಶಾವಳಿ ಅಭಿವೃದ್ಧಿ ಆಗೋದಿಲ್ಲೋ ಅಂತ ಮಕ್ಕಳಿಗೆ ಸದಾ ಮುಚ್ಚಿ ಇಟ್ಟಾರ. ವಿದ್ಯೆಯನ್ನ, ಜ್ಞಾನವನ್ನ ಮುಚ್ಚಿಟ್ಟಾರ. ಯಾರು? ಬೇರೆಯವರೆಲ್ಲ ನಮ್ಮ ಮಂದಿ ಮಾಡಿದ ಮಿಸ್ಟೇಕ್ ಇದು. ಅದಕ್ಕೆ ಅಂತಾರ ಅಪ್ಪೋರು, ಇಟ್ ಈಸ್ ಕಾಮನ್ಲಿ ಮಿಸ್ಅಂಡರ್ಸ್ಟುಡ್ that the path of karma and bhakti will lead to moksha and that the study of scriptures is not important. ಶಾಸ್ತ್ರ ಅಭ್ಯಾಸ ಮಾಡೋದು ಬೇಕಾಗಿಲ್ಲ, ಬರೀ ಹೋಮ ಹವನ ಮಾಡ್ಕೊಂತ ಹೋಗ್ರಿ, ಉಪಾಸನೆ ಮಾಡ್ಕೊಂತ ಹೋಗ್ರಿ, ಮಂತ್ರ ಹೇಳ್ಕೊಂತ ಹೋಗ್ರಿ, ಕರ್ಮ ಮಾಡ್ಕೊಂತ ಹೋಗ್ರಿ, ಅದರಿಂದ ಮೋಕ್ಷ ಆಗ್ತೈತಿ ಅಂತ ಹೇಳ್ಕೊಂತ ಬಂದಾರ. ನೋಡ್ರಿ ಹೆಂಗದ ನಮ್ಮ ಹಿರಿಯರು, ಹೆಂಗದಾರ ನೋಡ್ರಿ. ಮುಚ್ಚ ಹೇಳ್ತಾರ ಅಪ್ಪೋರು, ಬಿಚ್ಚ ಹೇಳುದಿಲ್ಲ. ತಿಳ್ಕೋಬೇಕು. ಮತ್ ನಾನು ಬಿಚ್ಚಿ ಎಷ್ಟು ದಿವಸ ಅಂತ ಹೇಳಿ ನಾನು ಮುಚ್ಚ ಹೇಳ್ತೇನೆ. ಇಲ್ಲ ಯಾಕಪ್ಪ ಮನ ಕಿರಿಕಿರಿ ಅನ್ಸ್ಬಿಟ್ಟೈತ. Fulfilling these conditions, if a person performs the Nachiketa ritual 3 times in his lifetime, ಈ ರೀತಿಯಿಂದ ಇದ್ದ ಗುಣಾದಿಗಳನ್ನು ಹೊಂದಿ ಈ ರೀತಿಯಿಂದ ಕರ್ಮಗಳನ್ನು ಮಾಡುವಂತವ. ಯಾವುದು? 3 ಸಂಬಂಧಗಳು, ತಾಯಿ ಕೂಡ, ತಂದೆ ಕೂಡ, ಗುರುವಿನ ಕೂಡ ಯೋಗ್ಯ ಸಂಬಂಧ ಇದ್ದಾವ. ಇವು ದಿನ ಏನದ ಪ್ರಾರ್ಥನೆ, ಅಧ್ಯಯನ ಮತ್ತು ದಾನಂ ಮಾಡುವಂತ ಒಬ್ಬ ವಿದ್ಯಾರ್ಥಿ, ಅವ ಏನದ ನಚಿಕೇತ ಅಗ್ನಿಯನ್ನ ರಿಚುವಲ್ ಅನ್ನ ತನ್ನ ಲೈಫ್ ಟೈಮ್ ಅವಧಿ ಒಳಗ ಜೀವಂತ ಇರುವಾಗ 3 ಸಲ ಅವ ಏನಾರ ಯಜ್ಞವನ್ನ ಇದು ಮಾಡಿದ್ನಂದ್ರ ಹೆಂಗ್ ಮಾಡ್ಬೇಕವ? ಮೆಡಿಟೇಟಿಂಗ್ ಅಪಾನ್ ದ ಮೋಸ್ಟ್ ಎರಡೊಬ್ಬ ವಿರಾಟ್ ದೇವತಾ, ಆ ವಿರಾಟ ದೇವತೆಯನ್ನ ನೆನೆಸಿಕೊಂಡು ಈ ಯಜ್ಞವನ್ನ ಮಾಡಿದ್ದಾದ್ರ ಈ ವಿಲ್ ಅಟೈನ್ ದ ಹೈಯೆಸ್ಟ್ ಹೆವನ್. ಅವ ಬ್ರಹ್ಮಲೋಕವನ್ನ ಪಡಿತಾನ. ವೇರ್ ಗೆಟ್ಸ್ ಪರ್ಮನೆಂಟ್ ಪೀಸ್ ಅಂಡ್ ಹ್ಯಾಪಿನೆಸ್. ಅಲ್ಲಿ ಅವಂಗ ಶಾಶ್ವತವಾದ ಶಾಂತಿ ಮತ್ತು ಆನಂದ ಸಿಗ್ತದ. Permanent is relative because Brahmaloka, although the higher heaven, is still a material world. ನೋಡ್ರಿ, ಅದ್ರಾಗ 2 ಲೋಕ ಮಾಡಿದ್ರು. ಅದ್ರಾಗ ಒಂದ್ ಸ್ವಲ್ಪ ಬರೀ ಕರ್ಮವನ್ನ ಅನುಷ್ಠಾನ ಮಾಡಿದ್ದ, ಉಪಾಸನ ರಹಿತ ಮಾಡಿದ್ದ ಅಂದ್ರ ಹೊರಗ್ ಲೋಕಕ್ಕೆ ಹೋಗ್ತಾನ. ಕರ್ಮ ಮತ್ತು ಉಪಾಸನೆ 2 ಮಾಡಿದ್ದಂದ್ರ ಅಲ್ಲಿ ಬ್ರಹ್ಮಲೋಕಕ್ಕೆ ಹೋಗ್ತಾನ. ಕರ್ಮಲೋಕ ಏನದ? ಸ್ವರ್ಗ ಲೋಕದ ಏನದ? ಕ್ಷಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಮತ್ ಒಳ್ಳೆ ಬರ್ತಾನೆ. ಪುಣ್ಯ ತೀರ್ತು ಅಂದ್ರ ಒಳ್ಳೆ ಬರ್ತಾನ. ಬ್ರಹ್ಮಲೋಕಕ್ಕೆ ಹೋದಾಗ ಏನ್ ಮಾಡ್ತಾನ? ಉಪಾಸನೆ ಮಾಡ್ಯಾನ,
ಆದ್ರಿಂದ ಅವ ಏನ್ ಮಾಡ್ತಾನ ಅಲ್ಲಿ ಮತ್ತೆ ಶ್ರವಣ ಮನನ ಚತುರ್ಮುಖ ಬ್ರಹ್ಮನಿಂದ ಶ್ರವಣ ಜ್ಞಾನಕ್ಕೆ ಸಾಧನೆ ಮಾಡ್ಕೊತಾನ, ಅಲ್ಲಿಂದ ಮುಕ್ತಿ ಹೊಂತಾನ. ಆದ್ರಿಂದ ಸ್ವರ್ಗಕ್ಕೆ ಹೋಗೋಕ್ಕಿಂತ ಬ್ರಹ್ಮಲೋಕಕ್ಕೆ ಹೋಗೋ ಚಲೋ. ಬ್ರಹ್ಮಲೋಕಕ್ಕೆ ಹೋಗೋದ್ಕಿಂತ ಇಲ್ಲೇ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಹಿಡ್ಕೊಂಡು ಜ್ಞಾನವನ್ನು ಮಾಡಿ ಜೀವನ ಮುಕ್ತಿ ಹೊಂದಬೇಕು, ಅದ ಮುಖ್ಯ ಅಂತ ಹೇಳ್ತಾರೆ. ನೋಡ್ರಿ, ಇಷ್ಟಿದ್ದನ್ನ ಎಷ್ಟ್ ಕನ್ಫ್ಯೂಸ್ ಮಾಡ್ತಾರ ಅಂದ್ರೆ, ಎಲ್ಲದಕ್ಕಿಂತ ಶ್ರೇಷ್ಠ ಯಾವ್ದು? ಯಜ್ಞ ಮಾಡ್ರಿ ಸ್ವರ್ಗಕ್ಕೆ ಹೋಗ್ರಿ, ಯಜ್ಞ ಮಾಡ್ರಿ ಸ್ವರ್ಗಕ್ಕೆ ಹೋಗ್ರಿ. ಅದನ್ನ ದೊಡ್ಡ ಮಾಡಿಟ್ಟಾರ ನಮ್ಮ ಹಿರಿಯರು. ಅದು ಯಾರಿಗೆ? ಬೇರೆ ಮಂದಿಗಲ್ಲ, ತಮ್ಮ ಮಕ್ಕಳಿಗೆ. ಯಾರ್ಯಾಕ್ರಿ? ನಾನೇ ನಂದ ಉದಾಹರಣೆ ಹೇಳ್ತೇನೆ. ನಮ್ಮ ಮನೆಗೆ ಅಪ್ಪವ್ರು ಬಂದಿದ್ರು, ಚಿತ್ ಪ್ರಕಾಶ, ಬೆಳಗಾವ್ದಾಗ ಹತ್ತಾರ. ಈಗ ಅವ್ರು ಪಾದ ಪೂಜೆ ಕರೆಸ್ತಿದ್ವಿ, ತಿಂಗಳಾಗೊಮ್ಮೆ ಪಾಳೆ ಬರ್ತಿತ್ತು. ಎಲ್ಲಾರು ಕರ್ಕೊಂಡ್ ಹೋಗೋರ, ನಮಗೂ ಒಂದ್ ಪಾಳೆ ಬರ್ತಿತ್ತು ತಿಂಗಳಿಗೊಮ್ಮೆ. ಕರ್ಕೊಂಡ್ ಬಂದು ಪಾದ ಪೂಜೆ ಮಾಡಿಸಿ, ಒಂದ್ ಸ್ವಲ್ಪ ಅಡಿಗೆ ಮಾಡಿಸಿ, ಊಟ ಮಾಡಿಸಿ, ಏನೋ ಒಂದ್ ಅಲ್ಪ ಕಾಣಿಕೆಯನ್ನು ಕೊಟ್ಟು ಕಳ್ಸೋದು ಒಂದು ರೂಢ ಆಯ್ತು. ಗುರು ಪೂಜೆ ಮಾಡ್ತಿದ್ವಿ ಮನೆಯೊಳಗೆ. ಅವತ್ತಿನ ದಿವಸ ಅವ್ರು ಏನಂದ್ರ, ನಮ್ ಮಗ ಏನ ಈಗ ಡಾಕ್ಟರ್ ಆಗಲ್ಲ, ಅವ ಒಂದ್ 2-3 ವರ್ಷ ಇದ್ದಿರ್ಬೇಕು, ಬಾಳ ಇದ್ದಿದ್ದಿಲ್ಲ. ಅವ ಅಡ್ಡಾಡ್ಕೊಂತ ಬಂದ ಅವ್ರ ಕಡೆ, ವಾಟ್ಸಲ್ಲಿ ಬ್ಲೆಸ್ ಹಿಮ್ ಅಂದ್ರ ನಮಗೆ. ನೋ ಸ್ವಾಮೀಜಿ, ವಾಟ್ ಎವರ್ ಯು ವಾಂಟ್ ಟು ಬ್ಲೆಸ್ ಹಿಮ್, ಯು ಕ್ಯಾನ್ ಬ್ಲೆಸ್ ಹಿಮ್, ನೋ ಪ್ರಾಬ್ಲಮ್ ಅಂತ. ಏನಂತ ಆಶೀರ್ವಾದ ಮಾಡಿದ್ದೀನಿ ಮಗಗ ಅಂದ್ರ ಅವ್ರು. ಆವಾಗಲೇ ಕೇಳಿದ್ರು. ನಾ ಏನಂದೆ, ನಾ ಏನು ರೆಡಿಮೇಡ್ ಇದ್ದಿದ್ದಿಲ್ಲ ಕೇಳಾಕ. ನಿಮ್ಗೆ ಏನ್ ತಿಳ್ತೈತೆ ಅದ್ ಮಾಡ್ರಿಪ್ಪ ಅಂತ. ಅವ್ರ ಏನಂದ್ರು, ಶಲ್ ಐ ಬ್ಲೆಸ್ ಹಿಮ್ ಟು ಬಿಕಮ್ ಎ ಸನ್ಯಾಸಿ ಅಂದ್ಬಿಟ್ರು. ಅವ ಸನ್ಯಾಸಿ ಆಗ್ಲಿ ಅಂತ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಬಿಟ್ರು. ಅದಾರ ನೋಡ್ರಿ, ಬೇಕಾದ್ರೆ ಈ ಬೆಳಗಾವ್ದಾಗ ಅದಾರಪ್ಪ ಅವ್ರು, ಕೇಳ್ರು. ಅವಾಗ ನಾನಂದೆ, ಸ್ವಾಮೀಜಿ ಈಸ್ ಓನ್ಲಿ ಸನ್ ಫಾರ್ ಮೀ ಅಂದೆ ನಾನು. ನೋಡ್ರಿ, ನಾ ಏನ್ ಶಾಣೆ ಅಂತಿರೋ ದೊಡ್ಡ ಅಂತಿರೋ. 94 ಕೊಟ್ಟಾನ, 2-3 ಸನ್ 96-97 ಇಸ್ವಿಯಾಗ ಆಗಿದ್ ಸುದ್ದಿ ಇದು, ಅಂದಾಜು ಹೆಚ್ಚು ಕಮ್ಮಿ. ಸ್ವಾಮೀಜಿ ಈಸ್ ಓನ್ಲಿ ಸನ್ ಫಾರ್ ಮೀ ಅಂದೆ ನಾನು. ನನ್ನ ಮಗ ಸನ್ಯಾಸಿ ಆಗ್ಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ಲಿ ಅಂತ ತಿಳ್ಕೊಂಡು ತಾವಾದ್ರೆ ಕೇಳಿದಾಗ ಹೂ ಅನ್ಬೇಕು ಇಲ್ಲ? ನಾನು ನಿಜವಾಗಿ ಶಾಣೆ ಆದ್ರೆ ಹೂ ಅಂತಿದ್ದೆ. ಅವಾಗ ಏನಂದೆ, ಬ್ಯಾಡ್ರಿ ಅನ್ನೋವಂಗ ಒಬ್ಬನ ಮಗ ರೀಪಾ ನನಗ ಅಂದೆ. ಅವ್ರ ಏನ್ ಆಶೀರ್ವಾದ ಮಾಡ್ಯಾರ, ಇವತ್ತು ಡಾಕ್ಟರ್ ಆಗ್ಯಾರವ. ಹಂಗ ಆಶೀರ್ವಾದ ಜಗತ್ತಿಗೆ ಕಲ್ಯಾಣ ಆಕೇತ ಅವನಿಂದ ಇವತ್ತಿಗೆ. ಏನಾಕಿತ್ತು ಆಗ್ತಿತ್ತು ನಮಗ. ಅಂದ್ರೆ ಏನದ, ತಂದೆಗಳು ತಾಯಿಗಳ ಹತ್ರ ಮಗ ಸನ್ಯಾಸಿ ಆಗಬಾರ್ದು, ಹೊರಗಿನ ಮಂದಿ ಸನ್ಯಾಸಿ ಆಗ್ಬೇಕು. ಇವ್ರಿಗೆ ಜ್ಞಾನ ಹೇಳಕ್ಕ ಹೊರಗಿನ ಮಂದಿ, ನಮ್ಮ ಮನೆಗಿನ ಮಕ್ಕಳು ಸನ್ಯಾಸಿ ಆಗೋದು ಬ್ಯಾಡ್ರಿಪ್ಪ. ಅವು ನೀಲಿ ಹೊತ್ತಿಗೆ ತೆಗೆದಿಡ್ರಿ, ಹುಡುಗರು ಕಾಯಿ ಸಿಗದಾಗ ಮ್ಯಾಗ ಇಡ್ರಿ ಅವನ್ನಂತ. ಇಲ್ಲಿ ಹುಬ್ಬಳ್ಳಿಯಾಗ ನಮ್ಮ ಸ್ವಾಮೀಜಿ ಶಿಷ್ಯ ಚಿತ್ರಪಾನಂದ ಸ್ವಾಮೀಜಿ ಶಿಷ್ಯರೆಲ್ಲ ಮನೆಯೊಳಗ ಅವ್ರ ಪುಸ್ತಕ ತಗೊಂಡಿರ್ತಾರೆ. ಈಗ ನೋಡ್ರಿ, ನಮ್ಮ ಮನ್ಯಾಗ ಕಠೋಪನಿಷತ್ ಅದ, ಕೇನೋಪನಿಷತ್ ಅದ, ಇವೆಲ್ಲ ಉಪನಿಷತ್. ಅವ್ರು ಓದ್ಬೇಕಾದ್ರೆ ಪುಸ್ತಕ ತಗೊಂಡಿರ್ತಾರ, ಓದಿರ್ತಾರ. ಅವ್ರಿಗೆ ತೀರ್ಕೊಂಡ್ ಮ್ಯಾಗ ಅವ್ರಿಗೆ ಇವು ಫೋನ್ ಮಾಡ್ತಿದ್ರು. ನಮ್ಮಲ್ಲಿ ವೈಶ್ಯರ್ ಅಂತ ಒಬ್ರು ಇದ್ರು. ಇಲ್ರಿಪ್ಪ, ಅವ್ರ ಯಜಮಾನ್ರ ತೀರ್ಕೊಂಡಾರ, ಅವ್ರ ಮನ್ಯಾಗ ನಮ್ಮ ಮನ್ಯಾಗ ಪುಸ್ತಕ ಇರೋದು ಬ್ಯಾಡಿವು, ಇವ್ರು ತಗೊಂಡ್ ಹೋಗ್ಬಿಡ್ರಿ ನಿಮ್ ಲೈಬ್ರರಿಗೆ ಫ್ರೀ. ಅವ್ರ ಮನೆಗೆ ಹೋಗಿ ಅವೆಲ್ಲ ಪುಸ್ತಕ ತಗೊಂಡ್ ಗಂಟು ಹಾಕೊಂಡ್ ಬಂದ್ ಅವನ್ನೆಲ್ಲ ಅವ್ರ ಸತ್ತವ್ರ ಹೆಸರಲ್ಲಿ ದಾನಿಗಳು ಅಂತ ಬರ್ದ ಅವನ ಲೈಬ್ರರಿಗೆ ಇಟ್ಟು ಯಾರು ಬೇಕು ಅವ್ರಿಗೆ ಓದಾಕ್ ಕೊಡ್ತಿದ್ರು ಅಪ್ಪವ್ರು. ಇವ್ರು ಯಾರು? ವೈಶ್ಯರ್ ಅನ್ನೋರು. ಅದ ಒಂದ್ ದೊಡ್ಡ ಲೈಬ್ರರಿ ಆಗಿತ್ತು. ಯಾವ ಖರೀದಿ ಮಾಡಿದ ಬುಕ್ ಅಲ್ಲ, ಎಲ್ಲವೂ ಹಿಂಗ ಓದಿ ಬಿಟ್ಟವ್ರು ತೀರ್ಕೊಂಡು ಹೋದ್ಮ್ಯಾಗ ಅವ್ನ ಮನ್ಯಾಗ ಇಟ್ಕೊಂಡ್ರಿ. ಎಲ್ಲಿ ಅವ್ನ ಓದಿ ಸನ್ಯಾಸಿಗಳು ಹಾಕಲ್ಲ ಹೆದರಿಕದ ತಿಳ್ಕೊಡ್ರಿ. ನಿಮ್ಗೇನ್ ಗೊತ್ತಿರಾಕಿಲ್ಲ ಅನ್ಸ್ತದ. ನಾನು ಸಮೀಪದಿಂದ ನೋಡೇನ ಇವನ್ನೆಲ್ಲ, ಹೇಳಾಗತ್ತೇನಲ್ಲ, ಬಹಳ ಹತ್ತಿರದಿಂದ ನೋಡೇನ. ನಮ್ಮ ಧರ್ಮದ ಬಗ್ಗೆ ನಮಗ ಸರಿಯಾದ ಮಾರ್ಗದರ್ಶನ ಇಲ್ಲ ಆತ್ಮೀಯರೇ. ಉಳಿದವ್ರಿಗೆ ಏನ್ ಹೇಳೋದ? ಲಾರ್ಡ್ ಮೆಕ್ಯಾಲೆಗೆ ಬೈಯೋಕ್ಕಿಂತ ನಮ್ ಹಿರಿಯರಿಗೆ ಯಾರು ಏನ್ ಹೇಳೋರ್ ಬುದ್ಧಿ ಹೇಳ್ರಿ. ಹದಿನೆಂಟನೇ ಮಂತ್ರ, ತ್ರಿನಾಚಿಕೇಶಸ್ತ್ರಯಮೇ ತತ್ವಿದಿತ್ವಾ ಏವಂ ವಿರಾಗಂ ಚಿನುತೆ ನಾಚಿಕೇತಂ ಸ ಮೃತ್ಯುಪಾಶಾನ್ ಪುರತಃ ಪ್ರಣೋದ್ಯ ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ. ತ್ರಿನಾಚಿಕೇತನಾಗಿ ಈ ಮೂರನ್ನು ತಿಳಿದುಕೊಂಡು ಯಾವನು ಈ ರೀತಿಯಾಗಿ ತಿಳಿದು ನಾಚಿಕೇತ ಅಗ್ನಿಯನ್ನು ಚಯನ ಮಾಡುತ್ತಾನೋ ಅವನು ಮೃತ್ಯುಪಾಶಗಳನ್ನು ಮೊದಲು ತೊಲಗಿಸಿಕೊಂಡು ಶೋಕಗಳನ್ನು ಅತಿಕ್ರಮಿಸಿ ಸ್ವರ್ಗ ಲೋಕದಲ್ಲಿ ಸುಖ ಪಡುತ್ತಾನೆ.
ವೇದ ವಾಕ್ಯಗಳ್ರಿ ಇವನ್ನೆಲ್ಲ ಸುಳ್ಳನ್ನಾಗ ಬರ್ತದ. ಪ್ರಮಾಣ ಶ್ರುತಿಯ ಪ್ರಮಾಣ ಅಖಿಳರ್ಗೆ. ದ ಮಂತ್ರ ಈಸ್ ಆಲ್ಮೋಸ್ಟ್ ದ ರಿಪಿಟೇಷನ್ ಆಫ್ ದ ಪ್ರೀವಿಯಸ್ ಒನ್. ಹಿಂದಿನ ಶ್ಲೋಕದ ಇದು ರಿಪಿಟೇಷನ್ ಹೇಳಾಗತ್ತದ. ಒನ್ ಕಂಬೈನಿಂಗ್ ದ ರಿಚುವಲ್ ವಿತ್ ಮೆಡಿಟೇಷನ್. ಇಲ್ಲಿ ಆ ರಿಚುವಲ್ ಕರ್ಮವನ್ನ ಉಪಾಸನೆಯೊಂದಿಗೆ ಕೂಡಿಸಿ ಹೇಳಾಗತ್ತದ. ಬ್ರಹ್ಮಲೋಕ ಪ್ರಾಪ್ತಿ ಹೇಳಾಗತ್ತದ, ಹೆಚ್ಚಿಗೆ ಒತ್ಕೊಳಾಗತ್ತದ. When one performs Natikecha ritual 3 times in his lifetime, ಅವನ ಜೀವಿತ ಕಾಲಾವಧಿಯಲ್ಲಿ ಈ ನಾಚಿಕೇತ ಅನ್ನುವಂತ ಅಗ್ನಿಯನ್ನ, ಈ ಕರ್ಮವನ್ನ ಉಪಾಸನೆ ಸಹಿತವಾಗಿ ಕೇವಲ 3 ಸಲ ಮಾಡಿದ್ದಾದ್ರ, ಅಬ್ಸರ್ವಿಂಗ್ 3 ರೂಲ್ಸ್ ಫಾರ್ ಬ್ರಿಕ್ಸ್, ಯಾವ ರೀತಿ ಇಟ್ಟಂಗಿಗಳನ್ನ ಇಡಬೇಕು ಇವೆಲ್ಲವನ್ನ ಪದ್ಧತಿಯಲ್ಲಿ ಮಾಡಿದ್ದಾದ್ರ, ಅಂಡ್ ಕಿಂಡ್ಲಿಂಗ್ ದ ನಚಿಕೇತ ಫೈರ್, ಆ ಒಂದು ಅಗ್ನಿ ಕುಂಡದಲ್ಲಿ ನಚಿಕೇತ ಅಗ್ನಿಯನ್ನ ಪ್ರಜ್ವಲಿಸಿ, ಇವ್ರ ಬ್ರೇಕ್ ದಿ ಶಾಕಲ್ಸ್ ಆಫ್ ಡೆತ್, ಅವ ಈ ಮರಣದ ಏನ್ ಅದಾವಲ್ಲ ಬಂಧನಗಳನ್ನ ಕಳಿಸ್ಕೊತಾನ, ಅಂದ್ರ ಮರಣ ಭಯವನ್ನು ಕಳಿಸ್ಕೊತಾನ. ಅಂಡ್ ಲಿಮಿಟೇಷನ್ಸ್ ಇವನ್ ಬಿಫೋರ್ ಡೆತ್, ಆ ತನ್ನ ಪರಿಚಿನ್ನ ಭಾವನೆಯನ್ನ ಕಳ್ಕೊಂಡು ಅವನು ಮೋಕ್ಷಕ್ಕೆ ಗುರಿ ಆಗ್ತಾನ, ಮೋಕ್ಷ ಸ್ವರೂಪನೇ ಆಗ್ತಾನ. ಅಂಡ್ at the fall of the body he will go to ಬ್ರಹ್ಮಲೋಕ. ಪ್ರಾರಬ್ಧ ಇರು ಮಠ ಆ ಶರೀರದಾಗ ಇರ್ತಾನ, ಇಂತ ಯಜ್ಞವನ್ನ ಮಾಡಿದವ ಮುಂದ ಬ್ರಹ್ಮಲೋಕಕ್ಕೆ ಹೋಗ್ತಾನ. ಶುಕ್ಲಗತಿ ಅಂತಾರ ಅದಕ್ಕೆ, ಆಸ್ ಡಿಸ್ಕ್ರೈಬ್ಡ್ ಇನ್ ದಿ ಮುಂಡಕ ಉಪನಿಷತ್. ಶುಕ್ಲಗತಿ ಶುಭ್ರವಾದ ದಾರಿ, ಕತ್ತರ ದಾರಿ ಅಲ್ಲ. ಕೃಷ್ಣಗತಿ ಅಂದ್ರೆ ಕತ್ತರ ದಾರಿ, ಇದು ಶುಭ್ರಗತಿ. ಶುಭ್ರ ಲೋಕ ಅಂದ್ರೆ ಅವ ಬ್ರಹ್ಮಲೋಕಕ್ಕೆ ಹೋಗ್ತಾನ. ಅಂಡ್ ರಿಜಾಯ್ಸ್ ದೇರ್, ಅಲ್ಲಿ ಆನಂದದಿಂದ ಇರ್ತಾನ. It must be remembered that Brahmaloka is still a material word. ಬ್ರಹ್ಮಲೋಕನು ಕೂಡ ಅದು ಮಾಯಾಲೋಕನ ಅಂತ ತಿಳ್ಕೋಬೇಕು. ಅಲ್ಲಿನೂ ಕರ್ಮ, ಅಲ್ಲಿನೂ ಕೂಡ ಈ ಮಟೀರಿಯಲ್ ಬಗ್ಗೆನ, ಮಟೀರಿಯಲ್ ಅಂದ್ರೆ ಏನ್ರಿ, ದ್ರವ್ಯಗಳ ಬಗ್ಗೆನ, ದ್ರವ್ಯದ ಜಗತ್ತನ ಐತದು. ಬಟ್ ಇನ್ ವಿಚ್ ದ ಜಾಯ್ ಡಾಮಿನೇಟ್ಸ್ ಅಂಡ್ ಸಾರೋಸ್ ಆರ್ ಇನ್ಸಿಗ್ನಿಫಿಕೆಂಟ್. ಅಲ್ಲಿ ಏನದ, ದುಃಖಗಳು ಕಮ್ಮಿ ಅದಾವ, ಸುಖ ಜಾಸ್ತಿ ಅದಾವ ಅಂತ ಹೇಳ್ತಾರ. ದುಃಖಗಳು ಕಮ್ಮಿ ಅದಾವ, ಸುಖಗಳು ಜಾಸ್ತಿ ಇರೋದ್ರಿಂದ ಇದಕ್ಕೆ ಊರ್ಧ್ವ ಲೋಕ ಅಂದಾರ ಹೊರತು ಬೇರೆ ಯಾವ ದೃಷ್ಟಿಯಿಂದಿಲ್ಲ ಅಂದಾರ. 19ನೇ ಶ್ಲೋಕ. ಒಂದು 15 ನಿಮಿಷ ಹೆಚ್ಚಿಗೆ ತಗೋತೇನೆ. 15 ನಿಮಿಷ ಲೇಟ್ ಆಗಿ ಬಂದ್ರೆ ನಡೀತದೇನ್ರಿ? ಹ್ಞೂನ್ರಿ ಅಜ್ಜಾರ. 19ನೇ ಶ್ಲೋಕ. ಏಷಃ ತೇ ಅಗ್ನಿರ್ ನಚಿಕೇತಃ ಸ್ವರ್ಗೋ ಯಮ ವೃಣೀತ ದ್ವಿತೀನ ವರೇಣ ಏತಮಗ್ನಿಂ ತಮೈವ ಪ್ರವಕ್ಷಂತಿ ಜನಾ ಸಂತಿ ತೃತೀಯಂ ವರಂ ನಚಿಕೇತು ವೃಣಿಶ್ವ. ನಚಿಕೇತನೇ, ಯಾವುದನ್ನು 2ನೆಯ ವರದಿಂದ ಕೇಳಿದ್ದೀಯೋ ಇದೇ ನಿನಗೆ ಕೊಟ್ಟಿರುವ ವರವಾದ ಆ ಸ್ವರ್ಗವಾದ ಅಗ್ನಿಯು. ಈ ಅಗ್ನಿಯನ್ನು ಜನರು ನಿನ್ನ ಹೆಸರಿನಿಂದಲೇ ಮುಂದೆ ಕರೆಯುತ್ತಾರೆ. ನಚಿಕೇತನೇ, ಹೀಗೆ 3ನೇ ವರವನ್ನು ಕೇಳಿಕೋ. ನೋಡಪ್ಪ, ಈ ಕೇಳಿದ್ದ 2 ವರ ಮುಗಿದ್ವು. ಅದು ಇನ್ ಮ್ಯಾಗ ಜಗತ್ನಾಗ ನಾಚಿಕೇತ ಅಗ್ನಿ ಅಂತ ಇಟ್ಕೊಂಡ ಹೆಸರಾಗ್ಲಿ, ಮತ್ ಜನರು ಅದನ್ನ ಆಚರಿಸಿ ಅವರು ಸ್ವರ್ಗ ಲೋಕಕ್ಕೆ ಹೋಗುವಂತವ್ರಾಗ್ಲಿ. ಈಗ ನೀನು 2 ವರ ಮುಗಿದು 3ನೇ ವರವನ್ನ ಕೇಳ್ಕೋ. 19ನೇ ಮಂತ್ರದ ಅರ್ಥ. ದಸ್ ಮಂತ್ರ ಕನ್ಕ್ಲೂಡ್ ದ ಸೆಕೆಂಡ್ ಬೂನ್. 2ನೇ ವರ ಕೊಟ್ಟೆ ಅಂತ ಹೇಳ್ತಾನ ಭಗವಂತ, ಯಮಧರ್ಮರಾಯ. ಭಗವಂತ ಅಂದ್ರೆ ಈಗ ಯಮಧರ್ಮರಾಯನ. Lord Yama says he has fulfilled the second boon by teaching him Agni, the ritual, completely as required. ಅದರ ಸಾರಾಸಾರ ವಿವರವನ್ನ ನಾಚಿಕೇತ ಅಗ್ನಿ ಅಂತ ಹೆಸರಿಟ್ಟು ಆ ಸ್ವರ್ಗಕ್ಕೆ ಹೋಗಬೇಕಾದಂತ ಲೋಕಕ್ಕೆ ಹೆಂಗ ಯಾರು ಹೋಗ್ತಾರೆ, ಏನ್ ಮಾಡ್ಬೇಕು ಅನ್ನೋದು ಸಂಪೂರ್ಣವಾಗಿ ನಿನಗೆ ಹೇಳಿಕೊಟ್ಟೆ. ಇಲ್ಲಿಗೆ ನಿನ್ನ 2ನೇ ವರ ಮುಗಿತು. This ritual, the means to attain heaven, will be known by Nachiketa's name. ಈ ನಚಿಕೇತ ನೀ ಕೇಳಿ ಅಂತಂದ್ರೆ ನಿನ್ನ ಹೆಸರು ಪ್ರಸಿದ್ಧ ಆಗ್ಲಿ ಅಂತ ತಿಳ್ಕೊಂಡು ಈ ಅಗ್ನಿಗೆ ನಾಚಿಕೇತ ಅಗ್ನಿಯಿಂದ ಪ್ರಸಿದ್ಧ ಆಗ್ಲಿ ಅಂತ ಹೆಸರಿಟ್ಟು ನಿನಗೆ 2ನೇ ವರ ಕೊಟ್ಟ. ಈಗ 3ನೇ ವರ ಕೇಳಕ್ಕೂ ನೀನು ಸಿದ್ಧನಾಗು. ದ ಲಾರ್ಡ್ ಯಮ ಆಸ್ಕ್ಡ್ ಹಿಮ್ ಟು ಚೂಸ್ ದಿ ಥರ್ಡ್ ಬೂನ್. 3ನೇ ವರವನ್ನ ಕೇಳು ಅಂತ ಹೇಳ್ತಾನೆ. 20ನೇ ಶ್ಲೋಕ. ಯೇ ಯೇಯಂ ಪ್ರೇತೆ ವಿಚಿಕ್ಷಾ ಮನುಷ್ಯೇ ಅಸ್ತಿ ತೇ ನಾಯಮಸ್ತೀತಿ ಚೈಕೆ ಏತದ್ವಿದ್ಯಾ ಮನುಷ್ಯಿಷ್ಟಂತಿ ತ್ವಾಯಾಹಂ ವರಾಣಾಂ ಈಶಃ ವರ ತೃತೀಯಃ.
ವರಾಣಾಂ ಈಶ ವರ ತೃತೀಯ, ವರಗಳಲ್ಲಿ ಇದು ಮೂರನೇ ವರ ಕೇಳ್ತಾರ ನೋಡ್ರಿ. ಮನುಷ್ಯನು ಸತ್ತ ಮೇಲೆ ಇರುತ್ತಾನೆಂದು ಕೆಲವರು, ಇನ್ನು ಇವನು ಇರುವುದಿಲ್ಲವೆಂದು ಕೆಲವರು, ಹೀಗೆ ಈ ಸಂಶಯ ಉಂಟಷ್ಟೇ ಅಂತಾನ. ಮನುಷ್ಯ ಸತ್ತ ಮೇಲೆ ಇರುತ್ತಾನೆಂದು ಕೆಲವರು ಹೇಳ್ತಾರ, ಇರುವುದಿಲ್ಲ ಅಂತ ಕೆಲವರು ಹೇಳ್ತಾರ. ಹೀಗೆ ಈ ಸಂಶಯ ಉಂಟಾಯ್ತಲ್ಲ, ಈ ಸಂಶಯ ಉಂಟೈತಲ್ಲ, ನಿನ್ನಿಂದ ಅನುಶಿಷ್ಟನಾಗಿ ನಾನು ಇದನ್ನು ತಿಳಿದುಕೊಳ್ಳಲು ಇಚ್ಛಿಸುವೇನು. ವರಗಳಲ್ಲಿ ಇದು ವರವು ಮೂರನೆಯದು. ಅಲ್ರಿ, ಯಾರ ಓಣ್ಯಾಗ ತೀರ್ಕೊಂಡ್ರಂದ್ರ ಏನಂತಾರ? ಇಂಥವ ಸತ್ ಹೋದ ನೋಡ್ರಿ, ಸತ್ ಹೋದ ಅಂತೇಳಿ. ಸತ್ತಾವ ಯಾರು, ಹೋದಾವ ಯಾರ್ರಿ? ಸತ್ತಾವನು ಹೋದವನು ಒಂದೇನು? ಸತ್ತಾವ ಹೋಗಾಕ್ ಬರ್ತೈತೇನು? ನೋಡ್ರಿ, ಅಂತೇವಿಲ್ಲ ನಾವು. ಸತ್ ಹೋದ ಅಂತ ಹೇಳ್ತೇವೆ. ಸತ್ತಾವ ಯಾರು, ಹೋದಾವ ಯಾರು ಅಂತ ಹೇಳ್ತಾನ. ಪ್ರಶ್ನೆ ಅಲ್ಲೇ ಐತಿ. ಎಷ್ಟು ತೀಕ್ಷ್ಣ ಮತಿ ಅದ ನೋಡ ಅಂತಾನವ. ಕೆಲವು ಮಂದಿ ಸತ್ತ ಮೇಲೆ ಇರುತ್ತಾನೆ ಎಂದು ಹೇಳುತ್ತಾರೆ, ಕೆಲವು ಮಂದಿ ಸತ್ತ ಮೇಲೆ ಅವ ಇರುವುದಿಲ್ಲ ಅಂತ ಹೇಳ್ತಾರ. ಇಲ್ಲ, ನನಗೆ ಸಂಶಯ ಬಂದದ, ಆದ್ರಿಂದ ನಾನು ಯಾರು ಸತ್ತವ್ರು ಯಾರು, ಹೋದವ್ರು ಯಾರು ಅದನ್ನು ತಿಳಿಸ್ಲಿಕ್ಕೆ ನಾನು ತಿಳಿಲಿಕ್ಕೆ ಇಚ್ಛಾ ಮಾಡ್ತೀನಿ. ಯಮಧರ್ಮರಾಯ, ಈ ವರಗಳಲ್ಲಿ ಮೂರನೇ ವರ ಇದ ನೋಡು ಅಂತ. The second boon was strictly related to ವೇದ ಪೂರ್ವ ಭಾಗ. ನೋಡ್ರಿ ಅಂತಾರಿಲ್ಲ ಅಪ್ಪವರು, ಈ ಎರಡನೇ ವರ ಏನೈತಲ್ಲ, ಇದು ವೇದಾಂತಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ವೇದ ಪೂರ್ವ ಭಾಗ, ಕರ್ಮಟ ಖಾತೆಗೆ ಸಂಬಂಧಪಟ್ಟಂತದ್ದು ಇದು ಕರ್ಮ. ಥ್ರೂ ದ ಥರ್ಡ್ boon ನಚಿಕೇತ is asking for ಜ್ಞಾನ. ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಈಗ ಮೂರನೇದ್ದು ತನಗಾಗಿ ಕೇಳಾಗತ್ತಾರ. We are now transitioning from ಕರ್ಮ ಕಾಂಡ ಟು ಜ್ಞಾನ ಕಾಂಡ. ಈಗ ನಾವು ನಮ್ಮ ಹೃದಯ ಹಣ್ಣಾಗ್ಯದ, ಕರ್ಮಕಾಂಡಗತವಾದ ಫಲಗಳಲ್ಲಿ ಆಸಕ್ತಿ ಕಳ್ಕೊಂಡಿವಿ ನಾವೀಗ. ಈಗ ನಮಗೆ ಜ್ಞಾನ ಕಾಂಡಗತ ಫಲ ಬೇಕಾಗೈತಿ. ಯಾರಿಗೆ? ನಚಿಕೇತನಿಗೆ. ಅದಕ್ಕ ಈಗ ಜ್ಞಾನದಾಗ ಅವನ್ ಪ್ರಶ್ನೆ ಅದ, ಜ್ಞಾನ ಕಾಂಡ ಕುರಿತ ಪ್ರಶ್ನೆ ಅದ. ದಿಸ್ ಈಸ್ ದ ಇಂಪಾರ್ಟೆಂಟ್ ಮಂತ್ರ. ಹೃದಯ ಹಣ್ಣ ಆದವ್ರು ಕೇಳುವಂತ ಮಂತ್ರ. ಇದಾಗಿಲ್ಲ ಅಂದ್ರೆ ನಾವ್ ಏನ್ ಕೇಳ್ತೀವಿ? ಚಾಕ್ಲೇಟ್, ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಅಂತಸ್ತು, ಐಶ್ವರ್ಯ, ಮಾನ, ಹಾರ, ತುರಾಯಿ. ಬರ್ರಿ ಬರ್ರಿ ಬರ್ರಿ. The entire ಕಠೋಪನಿಷತ್ is answer to the third boon. ಇದೇನು ಮೂರನೇ ಪ್ರಶ್ನೆ ಕೇಳ್ಯಾನಲ್ಲ, ಇನ್ನು ಮುಂದಿನ ಕಠೋಪನಿಷತ್ತಿನ ಪೂರ್ಣ ಭಾಗ ಕೊನೆಯವರೆಗೂ ಈ ಮೂರನೇ ಪ್ರಶ್ನೆಗೆ ಉತ್ತರನ ಐತಿ. ನಚಿಕೇತ expresses his doubt with regard to the dead. ಯಾವ ತೀರ್ಕೋತಾನ ಅವ ತೀರ್ಕೊಂಡಾನ ಅಂತ ಕೆಲವು ಮಂದಿ ಇಲ್ಲ ಅಂತಾರ, ಸತ್ ಹೋದ ಅಂತಾರ. ಕೆಲವು ಮಂದಿ ಏನಂತಾರ? ಅವ ಸತ್ತಿಲ್ಲ ಅಂತಾರ. ಯಾವ್ದು ಖರೆ? ಇನ್ ಶಾರ್ಟ್, ವಾಟ್ ಹ್ಯಾಪನ್ಸ್ ಆಫ್ಟರ್ ಡೆತ್? ಏನಪ್ಪಾ ಅಂದ್ರೆ ಸತ್ ಮ್ಯಾಗ ಏನಾಕೈತಿ ಹೇಳ ಭಗವಂತ ನಂಗೆ. ಯಮಧರ್ಮರಾಯ, ನೀನು ಮೃತ್ಯುವಿಗೆ ದೇವತೆ ಅದಿ, ಸತ್ತ ಮೇಲೆ ಎಲ್ಲೇ ಏನಾಗ್ತದ ಪೂರ್ಣ ನನಗೆ ಡಿಟೇಲ್ ಹೇಳೋ ನಂಗೆ. Some say that the individual survive after death. ಕೆಲವು ಮಂದಿ ಏನಂತಾರ? ಮರಣ ಆದ್ಮ್ಯಾಗೂ ಕೂಡ ಅವ ಅದನ್ನು ಮರಯ, ಅವಾಗ ಪಿತೃಯಜ್ಞೆ ಮಾಡ್ಬೇಕು, ವರ್ಷಕ್ಕೊಮ್ಮೆ ಶ್ರಾದ್ದ ಮಾಡ್ಬೇಕು ಅಂತ ಮಾಡ್ತಾರ ನೋಡ್ರಿ. ಅದಾನಂತ ಮಾಡ್ತಾರ, ಇಲ್ಲಂತ ಮಾಡ್ತಾರೋ ಶ್ರಾದ್ದ? ಅದಾನಂತ ಮಾಡ್ತಾರೆ. We use the expression that he is gone even though the dead body is right there. ನೋಡ್ರಿ, ಸತ್ ಹೋದ ಅಂತೇವಿ, ಹೋಗ್ತಾರ ನೋಡಕ್. ಇಲ್ರಿ ಮಣ್ಣು ಸಾಯಂಕಾಲ ಐತಿ, ಸತ್ ಹೋದ ಅಂತಾರ, ಮತ್ ನೋಡಕ್ ಹೋಗ್ತಾರ. ಯಾರು ನೋಡಕ್ ಹೋಗ್ಯಾರ? ಅಲ್ಲಿ ಹೆಣ ಬಿದ್ದೈತಿ, ಡೆಡ್ ಬಾಡಿ ಇಸ್ ರೈಟ್ ದೇರ್, ಅವನ್ ನೋಡಕ್ ಹೋಗ್ತಾರ. ಅಂತಾರೇನು? ಸತ್ ಹೋದ ಅಂತ. ಹೋದಾನ ಯಾರು? ಸತ್ತಾರ ಯಾರು? Therefore we seem to believe that there is a surviving principle other than the dead body. ಹಂಗಾದ್ರೆ ಏನು? ಸತ್ತ ಮ್ಯಾಗ ಉಳಿದಿದ್ದು ಒಂದೈತಿ. ಯಾವುದು? ಈ ಶರೀರ ಉಳಿದದ. ಹೋಗಿದ್ದು ಒಂದ್ ತತ್ವ ಬ್ಯಾರೆ ಐತಿ, ಅದು ಚೇತನದ, ಇದು ಜಡ ಅದ. ಎರಡು ಭಾಗ ಆದ್ರೂ ಏನು? The surviving principle is mysterious. People call it Atma, Jiva, soul.
ಯಾವ್ದು ಉಳ್ದೈತಲ್ಲ ಹೋಗೈತಲ್ಲ ಸಂಚಾರ ಮಾಡ್ಕೊಂಡು ಹೋಗೈತಲ್ಲ ಅದಕ್ಕೆ ಏನಂತಾರ ಕೆಲವು ಮಂದಿ, ಇದು ಮಿಸ್ಟೀರಿಯಸ್ ರಹಸ್ಯವಾದಂತದ್ದು ವಸ್ತು ಐತಿ, ಅದಕ್ಕ ಆತ್ಮ ಅಂತಾರ, ಅದಕ್ಕ ಜೀವ ಅಂತಾರ, ಅದಕ್ಕ ಸೋಲು ಅಂತಾರ. ಸೋಲ್ ಅಂದ್ರೆ ಇಂಗ್ಲಿಷ್ ಶಬ್ದ, ಆತ್ಮಕನ ಸೋಲ್ ಅಂತ ಹೇಳ್ತಾರೆ. There are some who do not believe in surviving souls. ಕೆಲವು ಮಂದಿ ಅದನ್ನ ನಂಬೋದಿಲ್ಲ. They consider the death of the body is the death of the individual. ಅವ ಸತ್ತಪ್ಪ ಅಂದ್ರೆ ಅವನ ಜೀವ ಹೋತು ಅಂದ್ರೆ ಮುಗಿದಂಗ, ಅವ ಇಲ್ಲ. ಇವರೆಲ್ಲರೂ ನಾಸ್ತಿಕರು ಏನಂತಾರ, ಇಲ್ಲೇ ಶರೀರ ಇಲ್ಲೇ ಐತಿ, ಇಲ್ಲೇ ಮಣ್ಣು ಮಾಡ್ತಿರಲ್ಲ ಅವನ ಮತ್ ಹೋದಾನ ಯಾರದಾರ, ಎಲ್ಲಾ ಸುಳ್ಳದು ಅಂತ. We are not able to resolve this conclusion because the surviving Atma is not available for our knowledge. ಐತ್ ಅನ್ನೋರಿಗೆ ತೋರಿಸ್ಕೊಡ್ರಿ ಆತ್ಮನ ಅಂದ್ರ ಅವ್ರಿಗೆ ತೋರ್ಸಾಕ ಸಾಧ್ಯ ಅದ ಅವ್ರಿಗೆ. ಆದ್ರಿಂದ ಇಲ್ಲಿ ನಮ್ಗೆ ಸಂಶಯ ಉತ್ಪತ್ತಿ ಆಗತ್ತಿ. ನಚಿಕೇತ ಅಂತಾನ ನಮ್ಗೆ ಸಂಶಯ ಉತ್ಪತ್ತಿ ಆಗ್ಯದ. ಯಾಕಂದ್ರ ಆತ್ಮ ನಮ್ಗೆ ಕಣ್ಣಿಗೆ ಕಾಣುದಿಲ್ಲ. ಐತಂದ್ರ ನಮ್ ಕಣ್ಣಿಗೆ ಕಾಣತೈತಿ, ಅದು ಕಾಣುದಿಲ್ಲ. ಇಟ್ ರಿಮೇನ್ಸ್ ಔಟ್ಸೈಡ್ ದ ಸ್ಕೋಪ್ ಆಫ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್. ವೈಜ್ಞಾನಿಕವಾದಂತ ಯಾವುದೇ ಉಪಕರಣಗಳಿಂದ ಆತ್ಮ ಇದೆ ಅಂತ ಹೇಳಕ್ ಬರ್ತೈತೇನು? ನಿಮ್ ರಕ್ತದಾಗ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗೈತಿ ಅನ್ನುವಂಥದ್ದನ್ನ ರಕ್ತ ಪರೀಕ್ಷೆ ಮಾಡಿ ಹೇಳ್ತಾರ ಲ್ಯಾಬೊರೇಟರಿ ಒಳಗ. ಹಂಗ ಇದರ ಪರೀಕ್ಷೆ ಮಾಡಿ ಇವ್ರದ್ದು ಆತ್ಮ ಐತ್ರಿ ಅಂತ ಹೇಳಕ್ ಬರ್ತೈತೇನು? ಯಾವ ವೈಜ್ಞಾನಿಕ ಉಪಕರಣಗಳಿಂದ ಏನಾದ್ರು ಪರೀಕ್ಷೆ ಮಾಡಿ ಇಲ್ಲ ಇವನ ಶರೀರ ಸತ್ತದ ಆತ್ಮ ಅದ ಅಂತ ಏನ್ ಹೇಳಕ್ ಬರ್ತೈತೇನು? ಹೇಳಕ್ ಬರೋದಿಲ್ಲ. ಯಾಕ? ಅದು ಅಪೌರುಷೇಯ ಆತ್ಮ. ಅಪೌರುಷೇಯ ಪ್ರಮಾಣದಿಂದ ಮಾತ್ರ ಗೊತ್ತಾಗ್ತದ. ಪೌರುಷೇಯ ಪ್ರಮಾಣಗಳಿಗೆ ಅದು ನಿಲ್ಕುವುದಿಲ್ಲ. ಹೋಗುದು ಬರೋದು ಮಾಡಲ್ರಿ ಅದು. ಹೋಗೋದು ಬರೋದು ಮಾಡಲ್ರಿ ಅದು. ಆತ್ಮ ಹೋಗುದು ಬರೋದು ಮಾಡಲ್ರಿ. ಸೂಕ್ಷ್ಮ ಶರೀರ ಹೋಗತ್ತಲ್ಲ ಅದಕ್ಕ ಅಂತಾರ. ಸೂಕ್ಷ್ಮ ಶರೀರಕ್ಕೆ ಶರೀರ ಐತಲ್ಲ ಅದು ಹೋಗುದು ಬರೋದು ಮಾಡ್ತದ. ಆತ್ಮ ಹೋಗುದಿಲ್ಲ ಬರೋದಿಲ್ಲ. ಅಲ್ಲಿನೂ ಒಂದ್ ಕನ್ಫ್ಯೂಸ್ ಅದ. ಮತ್ತ ಆತ್ಮ ಹೋಗುದಿಲ್ಲ ಬರೋದಿಲ್ಲ ಅಂತಾರ, ಸೂಕ್ಷ್ಮ ಶರೀರ ಹೋಗತಿ ಬರ್ತೈತಿ ಅಂತಾರ. ಆ ಸೂಕ್ಷ್ಮ ಶರೀರಕ್ಕೆ ಆತ್ಮ ಅಂತಿರಲ್ಲ, ಇದು ಹೆಂಗ ಮತ್ತೆ ಕೇಳ್ತಾರ ಪ್ರಶ್ನೆ. ಬರೋಬರಿ. ಇನ್ನು ಸಮ್ಮರಿ, is there a principle other than physical body? ಬಟ್ ನನಗೆ ಹೇಳೋ ಏನ್ ಯಮಧರ್ಮರಾಯ, ಈ ಸ್ಥೂಲ ಶರೀರಕ್ಕಿಂತ ಬೇರೆ ಒಂದು ಅರಿವು ತತ್ವ ಅನ್ನೋದು ಐತೇನು? As a third boon, Nachiketa wants to be instructed by the Lord on this subject so that he shall know the truth. ಆ ಒಂದು ಅರಿವು ಅನ್ನುವಂತ ತತ್ವ ಈ ಶರೀರದ ವ್ಯತಿರಿಕ್ತವಾಗಿ ಐತೇನು, ಇದ್ರದ ಹೆಂಗದ ಅದನ್ನ ನಮಗೆ ತಿಳಿಸಿಕೊಡು ಅನ್ನುವಂಥದ್ದು ನಚಿಕೇತನ ಸೂಕ್ಷ್ಮ ಪ್ರಶ್ನೆ ಅದ. We have seen in Tattvaboda that an individual consists of 4 factors. ತತ್ವಬೋಧ ಅನ್ನುವಂತ ಶಂಕರಾಚಾರ್ಯರ ಗ್ರಂಥದಲ್ಲಿ ಅದ್ರಾಗ ಹೇಳ್ತಾರ, ಒಬ್ಬ ವ್ಯಕ್ತಿ 4 ತತ್ವಗಳಿಂದ ಆಗ್ಯಾನ. ಅವು ಯಾವು? ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಮತ್ತು ಆತ್ಮ. Of these, the physical body alone perishes at the time of death. ಈ 4ರಲ್ಲಿ ಸಾವು ಸಂಭವಿಸಿದಾಗ ಸ್ಥೂಲ ಶರೀರ ಅಷ್ಟ ಬೇರೆ ಆಗ್ತದ. ಸೂಕ್ಷ್ಮ ಶರೀರ, ಕಾರಣ ಶರೀರ, ಆತ್ಮ ಇವು 3 ಕೂಡಿ ಇರ್ತಾವ. ಸ್ಥೂಲ ಶರೀರ ಅಷ್ಟ ಬೇರೆ ಆಗ್ತದ. ಇದಕ್ಕ ಮರಣ ಅಂತಾರ. ಇದು ಜನಸಾಮಾನ್ಯರ ಮರಣ. ಸ್ಥೂಲ ಶರೀರ ಈ 4 ಮುಪ್ಪುರಿಯೊಳಗ ಒಂದ್ ಕಡೆ ಆಗ್ತದ. 3 ಅಂಗ ಕೂಡೇ ಇರ್ತಾವ ಇನ್ನಾವು. ಅದಕ್ಕ ಸಾವು ಅಂತಾರ ಈ ಮಂದಿ ಅಂತಾರ. Of these, the physical body alone perishes at the time of the death. Per the Shastra, the others survive. ಶಾಸ್ತ್ರ ಪ್ರಕಾರ ಅವು 3 ಉಳಿತಾವ. ಇನ್ನ ಯಾವ? ಸೂಕ್ಷ್ಮ ಶರೀರ, ಅದಕ್ಕೆ ಅಂಟಕೊಂಡಂತ ಕಾರಣ ಶರೀರ ಅಜ್ಞಾನ ಮತ್ತು ಅದಕ್ಕೆ ಆತ್ಮ. ಆದ್ರೆ ಇದು ಅದ ಅನ್ನೋ ಕಣ್ಣಿಗೆ ಕಾಣ್ತೈತಿ ಅನ್ನೋ, ಕಣ್ಣಿಗೆ ಕಾಣೋದಿಲ್ಲ, ಅದು ಸೂಕ್ಷ್ಮದ. We cannot say that anything that is not perceptible is not existent. ಯಾವ್ದು ಕಣ್ಣಿಗೆ ಕಾಣುದಿಲ್ಲ ಅದನ್ನ ಇಲ್ಲ ಅನ್ನಕ್ ಬರುದಿಲ್ಲ, ತಿಳ್ಕೋರಿ. As per Shastra, Atma is invisibly existence. ಶಾಸ್ತ್ರ ಪ್ರಕಾರ ಆತ್ಮ ಕಣ್ಣಿಗೆ ಕಾಣದಂಗ ಅದ. ಈ 3 ತತ್ವ ಕೂಡಿಕೊಂಡ ಅದ ಅದು. ದ ಸೂಕ್ಷ್ಮ ಶರೀರ along with ಕಾರಣ ಶರೀರ travels. ಅದ್ರಾಗ ಸೂಕ್ಷ್ಮ ಶರೀರ, ಕಾರಣ ಶರೀರ ಏನೈತಲ್ಲ ಅದು ಪ್ರಯಾಣ ಮಾಡ್ತದ. ಈ ಸ್ಥೂಲ ಶರೀರ ಇದು ಪ್ರಯಾಣ ಮಾಡುದಿಲ್ಲ.
ಮತ್ತ ಅದು ಏನು ಪ್ರಯಾಣ ಮಾಡ್ತೈತಲ್ಲ ಅದು ತನ್ನ ಸುಖದ ಪುಣ್ಯ ಪಾಪಕ್ಕೆ ಅನುಗುಣವಾಗಿ ಮತ್ತೆ ಹೊಸ ಶರೀರವನ್ನ ಪಡಿತದ. ಆದ್ರ ಆತ್ಮ ಏನದ, ಡಸಂಟ್ ಟ್ರಾವೆಲ್ ಎನಿವೇರ್. ಆತ್ಮ ಅನ್ನುವಂಥದ್ದು ಅದು ಎಲ್ಲಿಯೂ ಪ್ರಯಾಣ ಮಾಡೋದಿಲ್ಲ, ತಿಳ್ಕೋರಿ. ಇದನ್ನ ಎಲ್ಲಿಂದ ಈ ಕೈಗಳ ತಗೊಂಡ್ವಿ? ಆ ತತ್ವಬೋಧ ಅನ್ನುವಂಥ ಗ್ರಂಥದಿಂದ ತೆಗೆದುಕೊಂಡೇವಿ. ಈಸ್ ನಚಿಕೇತ ಆಸ್ಕಿಂಗ್ ಅಬೌಟ್ ದಿ ಸೂಕ್ಷ್ಮ ಕಾರಣ ಶರೀರ ಆರ್ ಆತ್ಮ. ಸೂಕ್ಷ್ಮ ಕಾರಣ ಶರೀರದ ಎರಡು ಕೂಡ್ಕೊಂಡು ಏನು ಪ್ರಯಾಣ ಮಾಡಕತ್ತೈತಲ್ಲ ಕರ್ಮಾನುಸಾರವಾಗಿ, ಅದ್ರ ಬಗ್ಗೆ ಕೇಳಾಗತ್ತಾನ ನಚಿಕೇತ. ಏನದು ಎಲ್ಲಿಯೂ ಪ್ರಯಾಣ ಮಾಡ್ದಂಗ ಐತಲ್ಲ ಇನ್ನೊಂದು ಸಾಕ್ಷಿ ಚೇತನ ಆತ್ಮ ಅಂತೀವಲ್ಲ, ಅದ್ರ ಬಗ್ಗೆ ಕೇಳಾಗತ್ತಾನೋ. Nachiketa himself clarifies his question in the next section 1 to 14. What is Atma other than the physical body that continues to exist even after the fall of the body? ಅವ ಏನ್ ಕೇಳ್ತಾನ, ಈ ಶರೀರ ಸ್ಥೂಲ ಶರೀರ ಇಲ್ಲೇ ಬಿದ್ಮ್ಯಾಗ ಅದು ಯಾವ್ದು ಪ್ರಯಾಣ ಮಾಡ್ತೈತಲ್ಲ ಅದು ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ನನಗೆ ವಿವರವಾಗಿ ತಿಳಿಸಿಕೊಡುವಂತ ಅವ ಕೇಳವನ. ಇಲ್ಲಿಗೆ 20ನೇ ಶ್ಲೋಕ ಮುಗೀತು. ನಾಳಿಂದ 21ನೇ ಶ್ಲೋಕವನ್ನ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕೃಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.